ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ವೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ಆ ವಿರಾಟ ಪರ್ವದ 54 ಅಧ್ಯಾಯಗಳನ್ನು ನಾವು ಮುಗಿಸಿದ್ದೇವೆ. 54 ಅಧ್ಯಾಯಗಳನ್ನು ಮುಗಿಸಿ 55ನೇ ಅಧ್ಯಾಯ ಹೊರಡು ಅಂತ ಆ ಕ್ಷಣದಲ್ಲೇ ಗೋಪಾಲಕರನ್ನ ಗೋವುಗಳನ್ನ ಪ್ರಚೋದನೆ ಮಾಡಿ ಪುನಃ ಮತ್ಸ್ಯರಾಜ್ಯದ ಕಡೆಗೆ ವಿರಾಟ ನಗರದ ಕಡೆಗೆ ಕಳಿಸಿಬಿಟ್ಟ ಅರ್ಜುನ. ಈಗ ಯುದ್ಧ ಮಾಡಬೇಕು. ಇನ್ನು ಒಟ್ಟು 11 ಅಧ್ಯಾಯಗಳಲ್ಲಿ ಅಂದ್ರೆ 65-66ನೇ ಅಧ್ಯಾಯದವರೆಗೂ ಯುದ್ಧದ ಬಗ್ಗೆ ಚಿತ್ರಣವನ್ನ ಕೊಡ್ತಾರೆ. ಏನಾಯ್ತು, ಅರ್ಜುನ ಏನ್ ಮಾಡ್ದ ಅನ್ನೋದನ್ನ ಹೇಳ್ತಾರೆ ವೈಶಂಪಾಯನರು. ತತಸ್ತ್ರೀಣಿ ಸಹಸ್ರಾಣಿ ರಥಾನಾಂಚ ಸಂಶ್ಮತಾಂ ಘೋರಾಣಿ ಕುರುವೀರಾಣಾಂ ಪರ್ಯಕೀರ್ಯಂತ ಭಾರತ ಕರ್ಣೋ ರಥ ಸಹಸ್ರೇಣ ಪ್ರತ್ಯತಿಷ್ಠದ್ ಧನಂಜಯಂ ಭೀಷ್ಮಶಾಂತನವೋ ಧೀಮಾನ್ ಸಹಸ್ರೇಣ ಪುರಸ್ಕೃತಃ ತಥಾ ರಥ ಸಹಸ್ರೇಣ ಭ್ರಾತೃಭಿಃ ಪರಿವಾರಿತಃ ಪಶ್ಚಾತ್ ದುರ್ಯೋಧನೋ ತಿಷ್ಠದ್ ಹಸ್ತಾವಾಪ್ತಶ್ರಿಯಾಜ್ವಲನ್ ಅತಿಷ್ಠನ್ನವಕಾಶೇ ತು ಪಾದಾತಃ ಸಹವಾಜಿಭಿಃ ಭೀಮರೂಪಾಶ್ಚ ಮಾತಂಗಾಃ ತೋಮರಾಂಕುಶಚೋದಿತಾಃ ತಾನಿ ದೃಷ್ಟ್ವಾ ಕ್ಯನೀಕಾನಿ ವಿತತಾನಿ ಮಹಾತ್ಮನಾಂ ವೈರಾಟಿಮುತ್ತರಂತಂತು ಪ್ರತ್ಯಭಾಷತ ಪಾಂಡವಃ ಜಾಂಬೂನದಮಯೀ ವೇದಿರ್ಧ್ವಜಾಗ್ರೇ ಯಸ್ಯ ದೃಶ್ಯತೆ ಶೋಣಾಶ್ಚಾಶ್ವಾರಥೇ ಯುಕ್ತಾಃ ದ್ರೋಣೇಶ ಪ್ರಕಾಶತೆ ಆಚಾರ್ಯೋ ನಿಪುಣೋ ಧೀಮಾನ್ ಬ್ರಹ್ಮವಿಚ್ಛೂರ ಸಮ್ಮತಃ ಲಾಘವೇ ಚ ಪ್ರತಿದ್ವಂದ್ವೋ ದೂರಪಾತಿ ಮಹಾರಥಃ ಪ್ರಸನ್ನೋ ಮಹಾವೀರಃ ಕುರುಷ್ವೈನಂ ಪ್ರದಕ್ಷಿಣಂ ಅತ್ರೈವ ಚ ವಿರೋಧೇನ ಏಷ ಧರ್ಮಃ ಸನಾತನಃ ಯದಿ ಮೇ ಪ್ರಹರೇ ದ್ರೋಣಃ ಶರೀರೇ ಪ್ರಹರಿಷ್ಯತಃ ತತೋಸ್ಮಿನ್ ಪ್ರಹರಿಷ್ಯಾಮಿ ನಾನ್ಯಥಾ ಯುದ್ಧಮಸ್ತಿ ಮೇ. ಭಾರತಾಚಾರ್ಯ ಮುಖೇನ ಬ್ರಾಹ್ಮಣೇನ ಮಹಾತ್ಮನಾ ಏನ ಮೇ ಯುಧ್ಯಮಾನಸ್ಯ ಮಂದಂ ವಾಹಯ ಸಾರಥೇ ಧ್ವಜಾಗ್ರೇ ಸಿಂಹಲಾಂಗೂರೋ ದಿಕ್ಷು ಸರ್ವಾಸು ಶೋಭತೆ ಭಾರತಾಚಾರ್ಯ ಪುತ್ರಸ್ತು ಸೋಶ್ವತ್ಥಾಮಾ ವಿರಾಜತೆ ಧ್ವಜಾಗ್ರೇ ಯಸ್ಯ ದೃಶ್ಯಂತೆ ಬಾಲಸೂರ್ಯ ಸಮಪ್ರಭಾಃ ದುರ್ಜಯಃ ಸರ್ವಸೈನ್ಯಾನಾಂ ದೇವೈರಪಿ ಸವಾಸವೈಃ ತೇನ ಮೇ ಯುಧ್ಯಮಾನಸ್ಯ ಮಂದಂ ವಾಹಯ ಸಾರಥೇ ಧ್ವಜಾಗ್ರೇ ಗೋವೃಷೋ ಯಸ್ಯ ಕಾಂಚನೋಭಿವಿರಾಜತೆ ಆಚಾರ್ಯವರ ಮುಖ್ಯಸ್ತು ಕೃಪಯೇಷ ಮಹಾರಥಃ ದ್ರೋಣೇನ ಚ ಸಮೋ ವೀರ್ಯೇ ಪಿತುರ್ಮೇ ಪರಮಸ್ಸಖಾ ತೇನ ಮೇ ಯುಧ್ಯಮಾನಸ್ಯ ಮಂದಂ ವಾಹಯ ಸಾರಥೇ ಯಸ್ಯ ಕಾಂಚನ ಕಂಬೂಭಿಃ ಹಸ್ತಿಕಕ್ಷ್ಯಾ ಪರಿಷ್ಕೃತಃ ಧ್ವಜಃ ಪ್ರಕಾಶತೆ ದೂರಾದ್ರಥೇ ವಿದ್ಯುದ್ಗಣೋಪಮಃ ಏಷ ವೈ ಕರ್ತನಃ ಕರ್ಣಃ ಪ್ರತಿಮಾನಂ ಧನುಷ್ಮತಾಂ ಏಷ ವೈ ಸ್ಪರ್ಧತೆ ನಿತ್ಯಂ ಮಯಾ ಸಹ ಸುದುರ್ಜಯಃ ಧಾಮದಗ್ನ್ಯಸ್ಯ ರಾಮಸ್ಯ ಶಿಷ್ಯೋ ಹ್ಯೇಷ ಮಹಾರಥಃ ಸರ್ವಾಸ್ತ್ರಕುಶಲಃ ಕರ್ಣಃ ಸರ್ವಶಸ್ತ್ರಭೃತಾಂ ವರಃ ಯುದ್ಧೇ ಪ್ರತಿಮವೀರ್ಯಶ್ಚ ದೃಢಧನ್ವೀ ಪರಾಕ್ರಮೀ ಅದ್ಯಾಹಂ ಯುದ್ಧಮೇತೇನ ಕರಿಷ್ಯೇ ಸೂತಬಂಧುನಾ ಯುದ್ಧಮೇತತ್ತು ದೃಷ್ಟಾಸಿ ಪರಿವಾಸವಯೋರಿವ ಮಹಾರಥೇನ ಶೂರೇಣ ಸೂತಪುತ್ರೇಣ ಧನ್ವಿನಾ ತೇನ ಮೇ ಯುಧ್ಯಮಾನಸ್ಯ ಶೀಘ್ರಂ ವಾಹಯ ಸಾರಥೇ ಯಸ್ಯ ಚೈವ ರಥೋಪಸ್ಥೇ ನಾಗೋ ಮಣಿಮಯೋಧ್ವಜೇ ಏಷ ದುರ್ಯೋಧನಸ್ತತ್ರ ಕೌರವೋ ಯಶಸಾ ವೃತಃ ಬದ್ಧಲಕ್ಷೋ ದೃಢಂ ವೇಧಿ ಲಘುಹಸ್ತಃ ಪ್ರತಾಪವಾನ್ ತೇನ ಮೇ ಯುಧ್ಯಮಾನಸ್ಯ ಶೀಘ್ರಂ ವಾಹಯ ಸಾರಥೇ ಯಸ್ತು ಶ್ವೇತಾವದಾತೇನ ಪಂಚತಾಳೇನ ಕೇತುನಾ ವೈಡೂರ್ಯದಂಡೇನ ತಥಾ ತಾಳವೃಕ್ಷೇಣ ರಾಜತೆ
ಹಸ್ತವಾಂಶ್ಚ ಬೃಹದ್ಧನ್ವಾ ತೇನ ತಿಷ್ಠತಿ ಹರ್ಷಯನ್ ರಾಮೇಣ ಜಾಮದಗ್ನೇನ ದ್ವೈರಥೇನ ಚಿತಃ ಪುರಾ ಶೀಘ್ರಶ್ಚ ಲಘುವೇಧಿ ಚ ಲಘುಹಸ್ತಃ ಪ್ರತಾಪವಾನ್ ಏಷ ಶಾಂತನವೋ ಭೀಷ್ಮಃ ಸರ್ವೇಷಾನ್ನಃ ಪಿತಾಮಹಃ ಕಕುದಃ ಸರ್ವಸೈನ್ಯಾನಾಂ ಸರ್ವಶಸ್ತ್ರಭೃತಾಂಬರಃ ರಾಜಶ್ರಿಯಾಪವಿದ್ಧಸ್ತು ಸುಯೋಧನವಶಾನುಗಃ ಪಶ್ಚಾದೇಶ ಪ್ರಯಾತವ್ಯೋ ನ ಮೇ ವಿಘ್ನಕರೋ ಭವೇತ್ ಇತ್ಯೇತಾನ್ ತ್ವರಿತಃ ಪಾರ್ಥಃ ಕಥಯಿತ್ವಾ ತದೋತ್ತರಂ ರೂಪತಶ್ಚಿಹ್ನತಶ್ಚೈವ ಯುದ್ಧಾಯ ತ್ವರತೆ ಪುನಃ ವಿಮೃಶ್ಯ ಕಾಂಡಿವಂ ತತ್ರ ಮೃತ್ಯುದ್ಧಾಯೈವ ವ್ಯವಸ್ಥಿತಃ. ಅರ್ಜುನ ಉತ್ತರ ಕುಮಾರನಿಗೆ ಅಲ್ಲಿದ್ದ ಎಲ್ಲ ರಥಿಕರ ಬಗ್ಗೆ, ಅವರ ರಥಧ್ವಜಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾರೆ. ಕೌರವ ಸೈನ್ಯಕ್ಕೆ ಸಂಬಂಧಪಟ್ಟ 3,000 ರಥ ಆಗಿದೆ ನೋಡಿ. ಅಂದ್ರೆ 3,000 ಸಂಖ್ಯೆಗಳಲ್ಲಿದ್ದಾರೆ. ಅವರು ಎಲ್ಲ ಧನುಸ್ಸನ್ನ ಹಿಡಿದಿದ್ದಾರೆ. ಅರ್ಜುನನ ಹತ್ರ ಬಂದ್ರು. ಕರ್ಣ 1,000 ರಥಗಳನ್ನ ಕರ್ಕೊಂಡು ಬಂದ. ಭೀಷ್ಮಾಚಾರ್ಯರು 1,000 ರಥ, ಹಾಗೆ ದುರ್ಯೋಧನ ಕೂಡ 1,000 ರಥ. ಅಲ್ಲಿಗೆ 3,000 ರಥಗಳು ಮುಗಿಯಿತು. ಅಲ್ಲಿ ಆ ಗ್ಯಾಪ್ ಇರತಕ್ಕ ಜಾಗಗಳಲ್ಲಿ ನಡ್ಕೊಂಡು ಹೋಗತಕ್ಕಂತಹ ಪದಾತಿಗಳು, ಆಮೇಲೆ ಕುದುರೆಗಳು, ಅಂಕುಶಗಳಿಂದ ಚುಚ್ಚಿಸಿಕೊಂಡಂತಹ ನೋಡ್ಲಿಕ್ಕೆ ಭಯಂಕರ ರೂಪದಿಂದ ಕೂಡಿದ್ದ ಆನೆಗಳು ಎಲ್ಲ ಇತ್ತು. ಸೈನ್ಯ ನೋಡ್ತಾ ಇದ್ದ ಹಾಗೆ ಅರ್ಜುನ ವಿರಾಟನ ಮಗನಾದಂತಹ ಉತ್ತರ ಕುಮಾರನಿಗೆ ಹೇಳ್ತಾನೆ, ನೋಡಪ್ಪ, ಯಾವ ರಥದಲ್ಲಿ ಧ್ವಜ ಇದೆ ಆ ಧ್ವಜದಲ್ಲಿ ಬಂಗಾರದ ಮಯವಾದ ಯಜ್ಞ ವೇದಿಕೆ ಕಾಣುತ್ತೆ. ಯಾರ ಕುದುರೆ, ಯಾರ ರಥಕ್ಕೆ ಕಟ್ಟಿದ ಕುದುರೆ ಕೆಂಪು ಬಣ್ಣದಿಂದ ಇದೆಯೋ ಅವರೇ ದ್ರೋಣಾಚಾರ್ಯ. ಹೇಳ್ತಾನೆ, ಚೆನ್ನಾಗಿ ಹೇಳ್ತಾನೆ ನೋಡಿ. ಅವರ ರಥಧ್ವಜದ ಚಿಹ್ನೆ ಏನು ಅಂತಂದ್ರೆ ಯಜ್ಞ ವೇದಿಕೆ, ಬಂಗಾರದಿಂದ ಮಾಡಿದ ಯಜ್ಞ ವೇದಿಕೆ, ಕೆಂಪು ಕುದುರೆಗಳು. ಅವರು ಸಾಮಾನ್ಯರಲ್ಲ, ಆಚಾರ್ಯ, ನಿಪುಣ, ಧೀಮಾನ್, ಬುದ್ಧಿವಂತ, ಬ್ರಹ್ಮವಿತ್, ಭಗವಂತನನ್ನ ತಿಳಿದವರು, ಭಗವಂತನ ಜೊತೆಯಲ್ಲೇ ಭಗವಂತನನ್ನ ತಿಳಿಸಿಕೊಡುವ ವೇದ ಉಪಲಕ್ಷಣೆಯ ಸಮಸ್ತ ಶಾಸ್ತ್ರಗಳನ್ನ ತಿಳಿದವರು, ಮತ್ತೆ ಶೂರ, ಸಾಮಾನ್ಯರಲ್ಲ. ಈ ಎಲ್ಲ ವಿಷಯದಲ್ಲೂ ಪರಿಪೂರ್ಣ ವ್ಯಕ್ತಿತ್ವ ಅಂತ ಎಲ್ಲರೂ ಅವ್ರು ಹೇಳೋದಿಲ್ಲ, ಅವ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಸಮ್ಮತಃ ಎಷ್ಟು ಫಾಸ್ಟ್ ಆಗಿ ಹೋಗ್ತಾರೆ ಅವರು. ದೂರದಲ್ಲಿರ್ಲಿ ಗುರಿ, ಅದನ್ನ ಭೇದನೆ ಮಾಡತಕ್ಕಂತ ಮಹಾರಥರು, ಮಹಾನುಭಾವರಾದ ಮಹಾರಥರು. ಅವರಿಗೆ ವಿರೋಧ ಮಾಡಬೇಡ, ಪ್ರದಕ್ಷಿಣೆ ಮಾಡು ಹೇಳೋದ್ ನೋಡಿ. ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ಬೇಕು, ಅವರಿಗೆ ವಿರೋಧ ಮಾಡಬಾರದು. ಇದೇ ಸನಾತನವಾದಂತಹ ಧರ್ಮ. ಅವ್ರು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದ್ರೆ ಮಾತ್ರ ನಾನು ಅವ್ರ ಮೇಲೆ ಬಾಣ ಪ್ರಯೋಗ ಮಾಡ್ತೀನಿ ಗುರುಗಳು. ಇಲ್ಲ ಅಂದ್ರೆ ನನ್ನ ಜೊತೆ ಯುದ್ಧ ಮಾಡೋದೇ ಇಲ್ಲ, ಅವರ ಜೊತೆ ನಾನು ಯುದ್ಧ ಮಾಡೋದಿಲ್ಲ. ಭಾರತಾಚಾರ್ಯ ಮುಖ್ಯ ಅಂತ ಅವ್ರ ಹೆಸರು ನೋಡಿ. ಭಾರತ ವಂಶದಲ್ಲಿ ಬಂದ ಎಲ್ಲ ರಾಜಕುಮಾರರಿಗೆ ಪಾಠ ಮಾಡಿದ ಗುರುಗಳಲ್ಲಿ ಮುಖ್ಯರಾದ ಆಚಾರ್ಯರು ದ್ರೋಣಾಚಾರ್ಯರು, ಮಹಾನುಭಾವರಾದ ಬ್ರಾಹ್ಮಣರು. ಅವರ ಜೊತೆಯಲ್ಲಿ ಯುದ್ಧ ಮಾಡುವಾಗ ರಥವನ್ನ ನಿಧಾನವಾಗಿ ಓಡಿಸ್ಬೇಕು ನೀನು. ಆಯ್ತಾ? ನೆಕ್ಸ್ಟ್ ನೋಡು, ಯಾರ ರಥದ ಧ್ವಜದಲ್ಲಿ ಸಿಂಹದ ಲಾಂಗೂಲ, ಲಾಂಗೂಲ ಅಂತಂದ್ರೆ ಬಾಲ, ಸಿಂಹದ ಬಾಲ ಕಾಣ್ತದೋ, ಸಿಂಹದ ಬಾಲದ ಚಿಹ್ನೆಯನ್ನ ಇಟ್ಟುಕೊಂಡಿರತಕ್ಕಂತಹ ಧ್ವಜ ಯಾರವರು ಅಂತಂದ್ರೆ ಅಶ್ವತ್ಥಾಮಾಚಾರ್ಯ, ಗುರುಪುತ್ರ, ಭಾರತಾಚಾರ್ಯ ಪುತ್ರ, ಗುರುಪುತ್ರರಾಗಿರ್ತಕ್ಕ ಅಶ್ವತ್ಥಾಮಾಚಾರ್ಯರದ್ದು. ಹೇಗಿದೆ ನೋಡೋದು ಆ ಸಿಂಹದ ಬಾಲದ ಕಾಂತಿ. ಅದು ಹೇಗಿದೆ ಅಂದ್ರೆ ಸೂರ್ಯನಿಗೆ ಸಮಾನವಾದ ಕಾಂತಿ, ಅಂಥ ಕಾಂತಿಯಿಂದ ಕೂಡಿದೆ. ಇಂದ್ರನೇವರಿಂದ ಕೂಡಿದ ದೇವತೆಗಳು ಅಶ್ವತ್ಥಾಮಾಚಾರ್ಯನ ಗೆಲ್ಲಿಕ್ಕಾಗೋದಿಲ್ಲ, ಅಷ್ಟು ಸಾಮರ್ಥ್ಯ ಅವರಿಗೆ. ಇವರ ಜೊತೆಯಲ್ಲಿ ಯುದ್ಧ ಮಾಡಬೇಕಾದ್ರೆ ನಿಧಾನವಾಗಿ ರಥವನ್ನು ಓಡಿಸ್ಬೇಕು. ನೋಡು, ಯಾರ ರಥದ ಧ್ವಜದಲ್ಲಿ ವೃಷಭ ಕಾಣುತ್ತೆ ಎತ್ತು, ಅವರೇ ಆಚಾರ್ಯ ಶ್ರೇಷ್ಠರು, ಆಚಾರ್ಯ ವರ ಮುಖ್ಯ, ಆಚಾರ್ಯ ಶ್ರೇಷ್ಠರಲ್ಲೇ ಅತ್ಯಂತ ಮುಖ್ಯರಾಗಿರ್ತಕ್ಕಂತಹ ಮಹಾರಥಿಗಳಾದಂತಹ ಕೃಪಾಚಾರ್ಯರು. ಅವರು ಬಲದಲ್ಲಿ ಪರಾಕ್ರಮದಲ್ಲಿ ಯಾರಿಗೆ ಸಮಾನ ಅಂತಂದ್ರೆ ದ್ರೋಣಾಚಾರ್ಯರಿಗೆ ಸಮಾನ.
ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮಪ್ಪನಿಗೆ ಕ್ಲೋಸ್ ಫ್ರೆಂಡ್. ನಮ್ಮಪ್ಪ ಅವರು ಬಹಳ ಕ್ಲೋಸ್. ಅವರ ಜೊತೆಯಲ್ಲಿ ಯುದ್ಧ ಮಾಡಬೇಕಾದ್ರೆ ನಿಧಾನವಾಗಿ ರಥ ಓಡಿಸ್ಬೇಕು, ಫಾಸ್ಟ್ ಆಗಿ ಓಡಿಸ್ಬಾರ್ದು. ಅರ್ಥ ಆಯ್ತಾ? ಇದು 3 ಜನ ಬ್ರಾಹ್ಮಣರಾಯ್ತು. ದ್ರೋಣ, ಅಶ್ವತ್ಥಾಮ, ಕೃಪ. ಒಬ್ಬರ ರಥಧ್ವಜದಲ್ಲಿ ಎತ್ತು ಕೃಪಾಚಾರ್ಯರು, ಮತ್ತೊಬ್ಬರದ್ದು ಸಿಂಹದ ಬಾಲ ಅಶ್ವತ್ಥಾಮಾಚಾರ್ಯರು, ಬಂಗಾರದ ಯಜ್ಞವೇದಿಕೆ ದ್ರೋಣಾಚಾರ್ಯರು. ಧ್ವಜ ಚಿಹ್ನೆಗಳು ನೋಡಿಗ. ಯಾರ ರಥದ ಧ್ವಜದಲ್ಲಿ ಬಂಗಾರದಿಂದ ನಿರ್ಮಾಣ ಮಾಡಿದ ಶಂಖ, ಆನೆಗಳನ್ನ ಕಟ್ಟುವ ಸರಪಳಿಗಳು ಎಲ್ಲ ಕಾಣ್ತದೋ ಅವನೇ ವೈಕರ್ತನ ಅಂತ ಪ್ರಸಿದ್ಧನಾದ ಕರ್ಣ. ರೋಲ್ ಮಾಡೆಲ್. ಧನುರ್ವಿದ್ಯೆಯನ್ನ ಕಲಿಬೇಕು ಅನ್ಕೊಂಡವ್ರಿಗೆಲ್ಲರಿಗೂ ಮಾಡೆಲ್. ಅವನ್ನ ಗೆಲ್ಲೋದು ತುಂಬಾ ಕಷ್ಟ. ನನ್ ಜೊತೆ ಯಾವಾಗಲೂ ಕಾಂಪಿಟೇಷನ್. ಅವನು ಸಾಮಾನ್ಯ ಅಲ್ಲ. ಜಾಮದಗ್ನಿಸ್ಯ ಶಿಷ್ಯ, ಪರಶುರಾಮ ದೇವರ ಶಿಷ್ಯ. ಅವನು ಸಕಲ ಶಸ್ತ್ರಗಳಲ್ಲಿ ಪ್ರವೀಣ, ಶಸ್ತ್ರಧಾರಿಗಳಲ್ಲಿ ಉತ್ತಮ, ಯುದ್ಧದಲ್ಲಿ ಅಪಾರವಾದ ಸಾಮರ್ಥ್ಯ. ಅವನು ಧನಸ್ಸು ಬಹಳ ಗಟ್ಟಿ, ಮಹಾಪರಾಕ್ರಮಿ. ನೋಡಿ ಹೊಗಳೋದು. ಸಾಮಾನ್ಯವಾಗಿ ಈ ಅಧ್ಯಯನ ಮಾಡಿದವರು ಅಥವಾ ಶೂರರು ಬೇರೆಯವರನ್ನು ಹೊಗಳೋದು ಬಹಳ ಕಡಿಮೆ. ಬೇರೆಯವರ ಬಗ್ಗೆ ಹೊಗಳಿ ಮಾತಾಡ್ತಾರೆ ಅಂತಂದ್ರೆ ಅವರ ಮನಸ್ಸು ಶುದ್ಧವಾಗಿದೆ ಅಂತ ಅರ್ಥ. ಅರ್ಜುನ ಹಾಗೆ. ಇವತ್ತು ನಾನು ಅರ್ಜುನನ ಜೊತೆಯಲ್ಲಿ ಕರ್ಣನ ಜೊತೆಯಲ್ಲಿ ಯುದ್ಧ ಮಾಡೋದು ನೋಡ್ತೀಯಲ್ಲ, ಆ ಯುದ್ಧ ಹೇಗಿರುತ್ತೆ ಗೊತ್ತಾ? ಇಂದ್ರದೇವರಿಗೂ ಮತ್ತು ಬಲಿಚಕ್ರವರ್ತಿಗೂ ಮಧ್ಯ ನಡೆದ ಯುದ್ಧದಂತೆ ಇರ್ತದೆ, ದೇವಾಸುರ ಸಂಗ್ರಾಮದಂತೆ ಇರುತ್ತೆ. ಇವನ ಜೊತೆ ಯುದ್ಧ ಮಾಡ್ಬೇಕಾದ್ರೆ ರಥ ಸ್ಲೋ ಮಾಡಬೇಡ, ಫಾಸ್ಟ್ ಆಗಿ ರಥ ಸಂಚಾರ ಮಾಡ್ಬೇಕು ನೀನು, ಸ್ಲೋ ಮಾಡಬೇಡ. ನೋಡಿ, ಯಾರ ಜೊತೆ ನಿಧಾನ, ಯಾರ ಜೊತೆ ಬೇಗ, ಇಷ್ಟು ಚೆನ್ನಾಗಿ ಹೇಳ್ತಾನೆ. ಇದು ಕರ್ಣಂದು ಮುಗೀತು. ಈಗ ನೋಡು, ಯಾರ ರಥದ ಧ್ವಜದಲ್ಲಿ ಮಣಿಗಳಿಂದ ಕೂಡಿದ ಸರ್ಪ ಇದೆಯೋ ಅವನೇ ದುರ್ಯೋಧನ. ಹೇಳ್ತಾನೆ ನೋಡಿ, ದುರ್ಯೋಧನನ ಬಗ್ಗೆ ಯಶಸಾವೃತ, ಅಪಾರವಾದ ಕೀರ್ತಿಯಿಂದ ಕಂಗೊಳಿಸುವವನು ದುರ್ಯೋಧನ. ಅವನು ಯಾವತ್ತು ಇಟ್ಟ ಗುರಿಯನ್ನ ತಪ್ಪೋದಿಲ್ಲ, ಬೇಗ ಓಡ್ತಾನೆ. ಆದ್ದರಿಂದ ಸಾರಥಿ ಉತ್ತರ ಕುಮಾರ, ಅವನ ಜೊತೆ ಯುದ್ಧ ಮಾಡುವಾಗ ನೀನು ರಥ ಓಡಿಸ್ಬೇಕು. ಈಗ ಹೇಳ್ತೀನಿ ನೋಡಿ, ಈಗ ಯಾರ ರಥದಲ್ಲಿ ದಂಡದಿಂದ ಮತ್ತೆ ತಾಳೆ ಮರದಿಂದ ಆ ಧ್ವಜ ಇದೆಯೋ, ಅಂದ್ರೆ ಅವರ ಧ್ವಜದಲ್ಲಿ ವೈಡೂರ್ಯದಿಂದ ನಿರ್ಮಾಣ ಮಾಡಿದ ದಂಡ ಇದೆ. ಅವರೇ 10 ಮಾರುಗಳಿಂದ ಕೂಡಿದ ದೊಡ್ಡ ಧನಸ್ಸನ್ನು ಹಿಡಿದಿರತಕ್ಕ ಮಹಾನುಭಾವರು. ಪರಶುರಾಮ ದೇವರ ಜೊತೆಯಲ್ಲಿ ಯುದ್ಧ ಮಾಡಿಯೂ ಸೋಲದೇ ಇರತಕ್ಕಂತ ವ್ಯಕ್ತಿಗಳು ನಮ್ಮ ಅಜ್ಜ, ನಮ್ಮ ತಾತ ಭೀಷ್ಮಾಚಾರ್ಯರು. ಎಲ್ಲ ಸೈನಿಕರಿಗೆ ಕಕುದ ಶ್ರೇಷ್ಠರವರು. ನನಗೆ ರಾಜ್ಯವೇ ಬೇಡ ಅಂತ ಕೂತಿದ್ರು, ರಾಜಶ್ರೀಯ ಅಪವಿದ್ಧಸ್ತು. ರಾಜ್ಯ ಬೇಡ ಅಂತಂದ್ರು ಕೂಡ ಸುಯೋಧನ ವಶಾನುಗ, ದುರ್ಯೋಧನನ ಕಂಟ್ರೋಲ್ ನಲ್ಲಿ ಇರತಕ್ಕಂತ. ನೋಡಿ, ಎಷ್ಟೆಲ್ಲಾ ಗುಣ ಹೇಳಿದ್ರು ಒಂದು ಪ್ರಧಾನವಾದ ಅವಗುಣ, ರಾಜ್ಯವೇ ಬೇಡ ಅಂತ ತಿರಸ್ಕಾರ ಮಾಡಿದ್ರು ದುರ್ಯೋಧನನ ವಶಾನುವರ್ತಿಯಾಗಿರ್ತಕ್ಕಂಥ ವ್ಯಕ್ತಿಗಳು. ಅವರು ನನಗೆ ತೊಂದರೆ ಕೊಡದೇ ಇರುವಂತೆ ಅವರ ಬ್ಯಾಕ್ ಸೈಡ್ ಅಲ್ಲಿ ನೀನು ರಥ ಓಡಿಸ್ಕೊಂಡು ಹೋಗ್ಬಿಡ್ಬೇಕು. ಈ ಪ್ರಕಾರವಾಗಿ ಅರ್ಜುನ ದ್ರೋಣಾಚಾರ್ಯರಿಂದ ಮೊದಲು ಮಾಡಿಕೊಂಡು ಭೀಷ್ಮಾಚಾರ್ಯ ತನಕ ದ್ರೋಣ, ಅಶ್ವತ್ಥಾಮ, ಕೃಪಾ, ಕರ್ಣ, ದುರ್ಯೋಧನ, ಭೀಷ್ಮ, ಈ 6 ಜನಗಳ ಪರಿಚಯವನ್ನ ಮಾಡಿಕೊಟ್ಟು ಅವನು ಹೊರಟ. ಯಾಕೆ? ಸಾರಥಿಗೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತನ್ನುವಾಗ ಸೈನ್ಯದ ಗುಂಪಿನಲ್ಲಿ ಎಲ್ಲಿ ಹೋಗೋದು ಅಂತ ಗೊತ್ತಾಗೋದಿಲ್ಲ. ಗೊತ್ತಾಗದೇ ಇದ್ದಾಗ ಅವರ ಧ್ವಜವನ್ನ ನೋಡಿ ಇಂಥವ್ರು ಇಲ್ಲಿದ್ದಾರೆ ಅಂತ ತಿಳ್ಕೊಂಡು ಓಡಿಸಬಹುದು ಅನ್ನುವ ದೃಷ್ಟಿಯಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ ಉತ್ತರ ಕುಮಾರ ಅಂತ ಅವನಿಗೆ ಪರಿಚಯ ಮಾಡಿಕೊಡ್ತಾ ಅರ್ಜುನ ಹೊಡೆ ರಥವನ್ನ ಮುಂದಕ್ಕೆ. ಅಲ್ಲಿಂದ ಇನ್ನು ಮುಂದೆ ಏನಾಯ್ತು? ವೈಶಂಪಾಯನರು ಹೇಳ್ತಾರೆ, ಅಶ್ವತ್ಥಾಮಾತಸ್ತತ್ರ ಕರ್ಣಂ ಸಂಪ್ರೇಕ್ಷ ವೀರ್ಯವಾನ್ ಸ್ಮಯಮಾನಸ್ತು ಭೂತಪುತ್ರಮರಿಂದವಂ ಕರ್ಣಯತ್ತತ್ ಸಭಾ ಮಧ್ಯೆ ಬಹ್ವಬದ್ಧಂ ವಿಕಥಸೆ ನಮೇ ಯುಧಿ ಸಮೋಸ್ತೀತಿ ತದಿದಂ ಪ್ರತ್ಯುಪಸ್ಥಿತಂ ಯಶೋಂತಕೈವ ಕ್ರುದ್ಧಃ
ಸರ್ವಭೂತಾವಮರ್ದನಃ ಸಂಗ್ರಾಮ ಶಿರಸೋ ಮಧ್ಯೆ ಜೃಂಭತೆ ಕೇಸರಿ ಯಥಾ ಶೂರೋಸಿ ಯದಿ ಸಂಗ್ರಾಮೇ ದರ್ಶಯಸ್ವ ಸಭಾಂ ವಿನಾ ಯದ್ಯಶಕ್ತೋಸಿ ವೀರೇಣ ಪಾರ್ಥೇನಾದ್ಭುತ ಕರ್ಮಣ ಪುನರೇವ ಸಭಾಂಗತ್ವಾ ಧಾರ್ತರಾಷ್ಟ್ರೇಣ ಧೀಮತಾ ಮಾತುಲಂ ಪರಿಗೃಹ್ಯಾಶು ಮಂತ್ರಯಸ್ವ ಯಥಾ ಯಥಂ ಏವ ಮುಕ್ತಸ್ತದಾ ಕರ್ಣಃ ಕ್ರೋಧಾತ್ ಉದ್ವೃತ್ತಲೋಚನಃ ದ್ರೋಣಪುತ್ರಮಿದಂ ವಾಕ್ಯಂ ಉವಾಚ ಕುರು ಸನ್ನಿಧೌ ನಾಹಂ ಬಿಭೇಮಿ ವಿಭೀಭತ್ಸೋ ಕೃಷ್ಣಾದ್ವಾ ದೇವಕೀ ಸುತಾತ್ ಪಾಂಡವೇಭ್ಯೋಪಿ ಸರ್ವೇಭ್ಯಃ ಕ್ಷತ್ರಧರ್ಮಂ ಅನುವ್ರತಃ ಸತ್ವಾಧಿಕಾನಾಂ ಪುಂಸಾಂ ಹಿ ಧನುರ್ವೇದೋಪಜೀವಿನಾಂ ಗರ್ಜನಾಜ್ಜಾಯತೆ ದರ್ಪಃ ಸ್ವರಶ್ಚ ನ ವಿಷೀದತಿ ಪಶ್ಯತ್ವಾಚಾರ್ಯಪುತ್ರೋ ಮಾಮರ್ಜುನೇನಾಪರಂ ಸಹ ಯುಧ್ಯಮಾನಂ ಸುಸಂಯುಕ್ತಂ ಜಯೋ ವೈ ಮಯ್ಯವಸ್ಥಿತಃ ತತಃ ಪ್ರಹಸ್ಯ ಬಿಭತ್ಸುಃ ಕೌಂತೆಯ ಶ್ವೇತವಾಹನಃ ದಿವ್ಯಮಸ್ತ್ರಂ ವಿಕುರ್ಮಾಣಃ ಪ್ರತ್ಯಯಾತ್ ರಥಸತ್ತಮಾನ್ ಮಹಾಮನಃ ಮಂದಬುದ್ಧಿಃ ವಿಶ್ವಸನ್ ಧೃತರಾಷ್ಟ್ರಜಃ ಉವಾಚ ಸ ಮಹಾಬಾಹುಂ ಕರ್ಣಂ ದುರ್ಯೋಧನಸ್ತದಾ. ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ ಕರ್ಣನ್ ನೋಡಿ, ಏನಯ್ಯ ಊರಲ್ಲೆಲ್ಲ ಮಾತಾಡ್ತೀಯಲ್ಲ, ಮೀಟಿಂಗ್ ಅಲ್ಲಿ ಮಾತಾಡ್ತೀಯ, ಸಭೆನಲ್ಲಿ ಈಗ ಟೈಮ್ ಬಂದಿದೆ, ನಾನಂತವನು ನಾನಿಂತವನು ಅಂತ ನಿನ್ನ ಬಗ್ಗೆ ಜಂಬ ಕೊಚ್ಕೊಂತೀಯಲ್ಲ, ಹೊಗಳ್ಕೊಳ್ತಿಯಲ್ಲ, ಪರೀಕ್ಷಾ ಕಾಲ ಬಂದಿದೆ. ಯಮಧರ್ಮರಾಜನಂತೆ, ಅಂತಕನಂತೆ, ಸಿಟ್ಟುಗೊಂಡ ಸಿಂಹದಂತೆ ಯುದ್ಧ ಭೂಮಿಯ ಮಧ್ಯದಲ್ಲಿ ವಿರಾಜಮಾನನಾಗ್ತಾ ಇದ್ದಾನೆ ಅರ್ಜುನ. ಮೀಟಿಂಗ್ ಅಲ್ಲಿ ಮಾತಾಡ್ತೀಯೋ, ಇಲ್ಲಿ ಬಂದು ಯುದ್ಧ ಮಾಡಿ ತೋರಿಸ್ತೀಯೋ? ಒಂದು ವೇಳೆ ಅರ್ಜುನನ್ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ನಿನ್ ಕೈಲಿ ಆಗೋದಿಲ್ಲ, ಶಕ್ತಿ ಇಲ್ಲ ಅಂದ್ರೆ ಮೀಟಿಂಗ್ ಮಾಡಿ, ನೀನು ದುರ್ಯೋಧನ, ಅವನು ಸೋದರ ಮಾವ ಶಕುನಿ ಎಲ್ಲಾ ಸೇರ್ಕೊಂಡು ಮೀಟಿಂಗ್ ಮಾಡ್ರಿ, ಹೋಗ್ರಿ, ಇಷ್ಟ ಬಂದಾಗ ಮೀಟಿಂಗ್ ಮಾಡ್ರಿ. ಕಾಲ ಬಂದಿದೆ, ಮಾತಾಡೋದಲ್ಲ, ಯುದ್ಧ ಮಾಡಿ ತೋರಿಸ್ಬೇಕು ತಾಕತ್ತಿದ್ರೆ ಅಂತಂದಾಗ ಕರ್ಣ ಹೇಳ್ತಾನೆ, ಇಷ್ಟಗಲಾಗೋಯ್ತು. ಉದ್ವೃತ್ತಲೋಚನ, ಅರಳು ಬಿಡ್ತು ಕಣ್ಣ ಒಂದು ಕೋಪದಿಂದ. ಅಶ್ವತ್ಥಾಮಾಚಾರ್ಯ ಹೇಳ್ತಾನೆ, ನಾನು ಕ್ಷತ್ರಧರ್ಮ ರಥ. ಅರ್ಜುನಂಗೆ ಹೆದರ್ಕೊಳ್ಳೋದಿಲ್ಲ. ಅರ್ಜುನಂಗೆ ಏನ್ರಿ, ದೇವಕಿ ಮಗನಾದ ಕೃಷ್ಣದೇವರಿಗೆ ನಾನು ಹೆದರೋದಿಲ್ಲ. ಪಾಂಡವರ ಕಂಡ್ರೆ ನನಗೆ ಭಯನೇ ಇಲ್ಲ. ಧನುರ್ವಿದ್ಯೆಯನ್ನ ಉಪಜೀವನ ಮಾಡಿಕೊಂಡು ಬದುಕುವಂಥವ್ರು ನಾವು. ಆದ್ದರಿಂದ ನಮಗೆ ಶತ್ರುಗಳು ಜೋರಾಗಿ ಗರ್ಜನೆ ಮಾಡಿಬಿಟ್ರೆ ನಮಗೆ ದರ್ಪ ಬರುತ್ತೆ ಹೊರತು ಭಯ ಆಗಲ್ಲ. ಅರ್ಜುನ ಹಾಗೆ ಸಿಂಹಗರ್ಜನೆಯನ್ನ ಮಾಡ್ತಾ ಇದ್ದಾನೆ ಅಂದ್ರೆ ನಮಗೆ ಭಯ ಅಲ್ಲ, ನಮಗಿನ್ನೂ ಅತ್ಯಧಿಕವಾದ ಆನಂದ ಆಗುತ್ತೆ. ನೀವು ನೋಡಿ, ಇವತ್ತು ನಾನು ಹೇಗೆ ಯುದ್ಧ ಮಾಡ್ತೀನಿ ಅನ್ನೋದನ್ನ ನೋಡ್ರಿ. ನನ್ನಲ್ಲೇ ಗೆಲುವು, ನಾನೇ ಗೆಲ್ಲೋದು ಅಂತ ಹೇಳಿದಾಗ ಅರ್ಜುನ ನಕ್ಕಬಿಟ್ನಂತೆ. ದಿವ್ಯವಾದ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಆ 3000 ರಥಗಳೇನಿತ್ತು ಆ ರಥಗಳ ಹತ್ತಿರಕ್ಕೆ ಹೋದ. ಅದನ್ನ ನೋಡಿ ದುರಹಂಕಾರದಿಂದ ಕೂಡಿದ ಮಂದಬುದ್ಧಿಯವನಾದ ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ ಅಯ್ಯೋ ಅಯ್ಯೋ ಅಂತ ಟೆನ್ಷನ್ ಮಾಡ್ಕೊಂಡು ನಿಶ್ವಾಸನ್ನ ನಿಟ್ಟುಸಿರನ್ನ ಬಿಡ್ತಾ ಇದ್ದಾನಂತೆ. ನಿಟ್ಟುಸಿರನ್ನ ಬಿಟ್ಟು ಕರ್ಣನಿಗೆ ಹೇಳ್ತಾನೆ, ನೋಡಿ, ದುರ್ಯೋಧನನ ಬಗ್ಗೆ ಮಾತಾಡ್ಬೇಕಾದ್ರೆ ಮಂದಬುದ್ಧಿ ದುರಹಂಕಾರಿ ಅಂತಲೇ ಮಾತಾಡ್ತಾರೆ ನೋಡಿ ಶಾಸ್ತ್ರದಲ್ಲಿ. ಅವನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಹೇಳ್ದ ದುರ್ಯೋಧನ ಟೆನ್ಷನ್ ಮಾಡ್ಕೊಂಡು ಕರ್ಣನಿಗೆ, ನವಿದ್ಮಕ್ಯರ್ಜುನನ್ ತತ್ರ ವಸಂತಂ ಮತ್ಸ್ಯವೇಶ್ಮನಿ ತೇನೇದಂ ಕರ್ಣಮತ್ಸ್ಯಾನಾಂ ಅಗ್ರಹೀಷ್ಮ ಧನಂ ಬಹು ಇತಃ ಪರಂಚೇದ್ ಗಚ್ಛಾಮೋ ವಿಸೃಜಂತೋ ಧನಂ ಬಹು ವಯಶೋ ನಾತಿ ವರ್ತೇತ ಲೋಕಯೋರ್ಭಯೋರಪಿ ನ ಚ ಯುದ್ಧಾತ್ ಪರಂ ನಾಸ್ತಿ ಕ್ಷತ್ರಿಯಾಣಾಂ ಸುಖಾವಹಂ ತಸ್ಮಾತ್ ಪಾರ್ಥೇನ ಸಂಗ್ರಾಮಂ ಕುರ್ಮಹೇನ ಪಲಾಯನಂ ಏತಾವದುಕ್ತ್ವಾ ರಾಜ ವೈಹ್ಯಭಿಯಾನಮಿಯೇಷ ಸಹ ತಾನಿ 5,000 ವೀರಾಣಾಂ ಚ ಧನುಷ್ಮತಾಂ ಅಭ್ಯದ್ರವನ್ ತದಾ ಪಾರ್ಥಂ ಶಲಭಾ ಇವ ಪಾವಕಂ ವರ್ಮಿತಾ ವಾಜಿನಸ್ತತ್ರ ಸಂವೃತಾಶ್ಚ ಪದಾತಿಭಿಃ ಭೀಮರೂಪಾಶ್ಚ ಮಾತಂಗಾಸ್ತೋಮರಾಂಕುಶಪಾಣಿಭಿಃ ಅಧಿಷ್ಠಿತಾ ಸುಸಂಯತ್ತೈಃ ಹಸ್ತಿ ಶಿಕ್ಷಾ ವಿಶಾರದೈಃ ಅಭ್ಯದ್ರವಂತ ಸಂಕ್ರುದ್ಧಃ ಚಾಪಹಸ್ತೋದ್ಯತಾಯುಧೈಃ ಪಂಚಚೈನಂ ರಥೋದಗ್ರಾಃ ಸಹಿತಾಃ ಪರ್ಯವಾರಯನ್
ದ್ರೋಣೋ ಭೀಷ್ಮಶ್ಚ ಕರ್ಣಶ್ಚ ಕುರುರಾಜಶ್ಚ ವೀರ್ಯವಾನ್ ಅಶ್ವತ್ಥಾಮಾ ಮಹಾಬಾಹುಃ ಧನುರ್ವೇದ ಪರಾಯಣಃ ಕೃಪ ಪ್ರಭೃತಯಶ್ಚಾನ್ಯೇ ಶಕುನಿರ್ಧೃತರಾಷ್ಟ್ರಜಾಃ ಇಶೂಂಶ್ಚ ಸಂಯಗಸ್ಯಂತೋ ಜೀಮೂತಾ ಇವ ವಾರ್ಷಿಕಾಃ ಯೇ ಲಾಭಂ ಇದಮನ್ವಾನಾಃ ಪ್ರತ್ಯಗೃಹ್ಣನ್ ಧನಂಜಯಂ ಶರೌಘಾನಭಿವರ್ಷಂತೋ ನಾದಯಂತೋ ದಿಶೋ ದಶ ತತಃ ಪ್ರಕಸ್ಯ ಬೀಭತ್ಸುಃ ಕೌಂತೆಯ ಶ್ವೇತವಾಹನಃ. ಈ ಶ್ಲೋಕ ಮೊದಲೇ ಬಂದಿದೆ. ಯಥಾ ರಶ್ಮಿಭಿರಾದಿತ್ಯಃ ಪ್ರಚ್ಛಾದಯತಿ ಮೇದಿನೀಂ ತಥಾ ಗಾಂಡೀವ ನಿರ್ಮುಕ್ತಾಶ್ಚಾದಯಂತಿ ಶರಾದಿಶಃ ರಥಾನಾನ್ನ ಚಾಶ್ವಾನಾನ್ ಧ್ವಜಾನಾನ್ ಹಸ್ತಿನಾಂ ಅತಿವಿದ್ಧೈಶ್ಚಿತೈರ್ಬಾಣೈರಾಸೀತ್ ವಿದ್ಧಮನಂತರಂ. ದೈವಯೋಗಾಧಿಪಾರ್ಥಸ್ಯ ಹಯಾನಾಮುತ್ತರಸ್ಯ ಚ ಶಿಕ್ಷಾಬಲೋಪಪನ್ನತ್ವಾದಸ್ತ್ರಾಣಾಂ ವೈ ಪರಾಕ್ರಮಾತ್ ಧ್ವಜಗಾಂಡೀವಯೋಶ್ಚಾಪಿ ದೈವೀ ಮಾಯಾ ಕೃತೇಪಿ ಚ ಇತಸ್ತತಶ್ಚ ಸಂಯಾನೆ ದೂರೆ ವಾಪ್ಯಥವಾಂತಿಕೆ ದುರ್ಗೆ ವಿಷಮಜಾತೆ ವಾ ಸ್ಥಳೇ ನಿಮ್ನೆ ತಥಾಕ್ಷಿತೌ ನ ಚ ರುದ್ಧೇನ್ ಗತಿಸ್ತಸ್ಯ ರಥಸ್ಯ ಮನಸೋ ಯಥಾ ಸಮರೇಷು ತು ವಿದ್ವಾಂಸಸ್ತಸ್ಯ ತಾನ್ ಪರಾಕ್ರಮಾನ್ ವೀರ್ಯಮತ್ಯದ್ಭುತಂ ದೃಷ್ಟ್ವಾ ತಥಾ ಪಾರ್ಥಸ್ಯ ತದ್ಬಲಂ ತ್ರೇಸುರೇವ ಪರೇ ಭೀತಾಃ ಪರಾಂಗುಖರಥಾ ಅಪಿ ಕಾಲಾಗ್ನಿಂ ಇವ ಬೀಭತ್ಸುಂ ನಿರ್ದಹಂತಮಿವ ಪ್ರಜಾಃ ನಾರಯಃ ಪ್ರೇಕ್ಷಿತುಂ ಶೇಕುರ್ಜ್ವಲಂತಂ ಇವ ಪಾವಕಂ ತಾನಿ ಭಿನ್ನಾನ್ಯನೀಕಾನಿ ರೇಜುರರ್ಜುನ ಮಾರ್ಗಣೈಃ ದಿಗ್ಮಾಂಸೋಶ್ಚ ವನಾಗ್ರಾಣಿ ವ್ಯಾಪ್ತಾನೀವ ಗಭಸ್ತಿಭಿಃ ಅಶೋಕಾನಾಂ ವನಾನೀವ ಸಂಚಿತೈಃ ಕುಸುಮೈಃ ಶುಭೈಃ ಪಾರ್ಥಃ ಸಂರಂಜಯಾಮಾಸ ರುಧಿರೇಣ ಅಕುಲಂ ಬಲಂ ಸಹಸ್ರಶೋರ್ಜುನ ಶರೈಃ ಛಿನ್ನಾನ್ಯುಚ್ಚಾವಚಾನಿ ಚ ಛತ್ರಾಣಿ ಚ ಪತಾಕಾಶ್ಚ ಖೇಭ್ಯುವಾಹ ಸದಾನಿತಿಃ ಏಕರ್ಜುನ ಬಲತ್ರಸ್ತಾಃ ಪರಿಪೇತುರ್ದಿಶೋ ದಶ ರಥಾಂಗದೇಶಮುತ್ಸೃಜ್ಯ ಪಾರ್ಥಚ್ಛಿನ್ನಯುಗಾಹಯಾಃ ನಿಕೃತ್ತ ಪೂರ್ವಚರಣಾಸ್ತೆ ನಿಪೇತುಶ್ಚಿತೈಶ್ವರೈಃ ಶಿರೋಭಿಃ ಪ್ರಥಮಂ ಜಗ್ಮುರ್ಮೇದಿನೀಂ ಜಗನೈಃ ಪುನಃ ಮುಖನಖ ವಿಷಾಣೇಷು ದಂತವೇಷ್ಟೇಷು ತದ್ವಿಪಾನ್ ಮರ್ಮಸ್ವನ್ಯೇಷು ಚಾಹತ್ಯ ತಥಾ ಜಘ್ನೇ ಗಜೋತ್ತಮಾನ್ ಚಕ್ಷುರ್ನಸಿ ವಿಷಾಣೇಷು ಪಾದೇಷು ರಸ್ಸು ತದ್ವಿಪಾನ್ ಮರ್ಮಸ್ವನ್ಯೇಷು ಚಾಹತ್ಯ ಪಾತಯಾಮಾಸ ಭೂತಲೆ ಕೌರವಾಣಾಂ ಗಜಾನಾಂ ಚ ಶರೀರೈರ್ಗತಚೇತಸಾಂ ಕ್ಷಣೇನ ಸಂವೃತಾ ಭೂಮಿಃ ಮೇಘೈರಿವ ನಭಸ್ಥಲಂ. ಹಾಗೆ ಅರ್ಜುನ ಯುದ್ಧ ಮಾಡಿದ ಪ್ರಕಾರ ಹೇಳ್ತಾ ಇದ್ದಾರೆ ಇಲ್ಲಿ. ದುರ್ಯೋಧನ ಹೇಳ್ದ, ಅರ್ಜುನ ಅಂದ್ರೆ ಉಪಲಕ್ಷಣಯ ಅರ್ಥಾತ್ ಪಾಂಡವರು ವಿರಾಟನ ಮನೆಯಲ್ಲಿ ವಾಸ ಮಾಡೋದು ನಮಗ್ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ಈ ಕಡೆ ನಾವು ಬರ್ತಾ ಇರ್ಲಿಲ್ಲ ಅಂತ ತಾತ್ಪರ್ಯ ಇರ್ಬೋದೇನೋ, ಗೊತ್ತಿಲ್ಲ, ನಮಗ್ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾವು ಗೋ ಸಂಪತ್ತನ್ನ ಹಿಡ್ಕೊಂಡ್ಬಿಟ್ಟಿತ್ತು. ಇರ್ಲಿ, ನಾವೇನಾದ್ರೂ ಅರ್ಜುನ ಬಂದ ಅಂತ ಹೆದರ್ಕೊಂಡು ಹಿಡಿದ ಎಲ್ಲ ಸಂಪತ್ತನ್ನ ಇಲ್ಲೇ ಬಿಟ್ಟು ಹೋಗ್ಬಿಟ್ರೆ ಅವಮಾನ ಆಗ್ಬಿಡತ್ತೆ. ಆದ್ದರಿಂದ ಕ್ಷತ್ರಿಯರಿಗೆ ಸುಖವನ್ನ ಕೊಡೋದು ಯಾವುದು ಅಂದ್ರೆ ಯುದ್ಧ. ಯುದ್ಧ ಮಾಡೋಣ, ಇಲ್ಲಿಂದ ಓಡಿ ಹೋಗೋದು ಬೇಡ, ಪಲಾಯನ ಮಾಡೋದು ಬೇಡ ಅಂತ ದುರ್ಯೋಧನ ಕರ್ಣನಿಗೆ ಹೇಳಿ ಶತ್ರುವನ್ನ ಮುತ್ತಿಬಿಡಿ, ಅಟ್ಯಾಕ್ ಮಾಡಿ ಅಂತ ಹೇಳಿದಾಗ 5,000 ಧನುರ್ಧಾರಿಗಳಿಂದ ಕೂಡಿದ ಸೈನ್ಯ ಅರ್ಜುನನನ್ನ ಅಟ್ಯಾಕ್ ಮಾಡಿಬಿಟ್ಟು, ಹೇಗೆ ಅಂದ್ರೆ ಚಿಟ್ಟೆಗಳು ಬೆಂಕಿ ಹತ್ರ ಹೋದ ಹಾಗೆ. ವೈಭವ ನೋಡಿ ಹಾಗಿದೆ. ಸುತ್ತಲೂ ಪದಾತಿಗಳು, ಕುದುರೆ ಮೇಲೆ ಕೂತವ್ರು, ಆನೆ ಮೇಲೆ ಕೂತವ್ರು, ಸೈನಿಕರು, ಬೇಕಾದಷ್ಟು ಸೋಮರ ಆಯುಧಗಾದಿಗಳನ್ನು ಹಿಡಿದವರು ಎಲ್ಲರೂ, ದ್ರೋಣ, ಭೀಷ್ಮ, ಕರ್ಣ, ದುರ್ಯೋಧನ, ಅಶ್ವತ್ಥಾಮ, 5 ಜನಗಳು ಕೂಡ ಅರ್ಜುನನನ್ನ ಸುತ್ತುವರೆದು ನಿಂತ್ಕೊಂಡ್ಬಿಟ್ರಂತೆ. ಕೃಪಾಚಾರ್ಯ, ಶಕುನಿ ಮತ್ತೆ ಧೃತರಾಷ್ಟ್ರನ ಮಕ್ಕಳು ಉಳಿದವರೆಲ್ಲ ಅರ್ಜುನನ ಮೇಲೆ ಬಾಣ ಬಿಡ್ತಾ, ಅರ್ಜುನನ್ ನೋಡೋದು ದೊಡ್ಡ ಭಾಗ್ಯ ಅಂತ ಚಿಂತನೆಯನ್ನ ಮಾಡ್ತಾ ಎಲ್ಲ ಕಡೆ ಸಿಂಹನಾದವನ್ನ ಮಾಡ್ತಾ ಅರ್ಜುನನ ಮೇಲೆ ಮುಗಿಬಿದ್ರು. ನಕ್ಕಬಿಟ್ನಂತ ಅರ್ಜುನ. 13 ವರ್ಷದಿಂದ ಕರೆಕ್ಟಾಗಿ ಯುದ್ಧ ಮಾಡದೆ ಹಸಿದ ಹುಲಿ ಅಂತ ಇದ್ದವನು ಈಗ ಬೇಟೆಯಾಡ್ಲಿಕ್ಕೆ ಕಾಡಿಗೆ ಬಂದ ಹೆಬ್ಬುಲಿ ಅಂತೆ ಆಗಿದ್ದಾನೆ ಅರ್ಜುನ. ನಗುತ್ತಾ ಅವರೆಲ್ಲರ ಮೇಲೆ ಬಿದ್ದ. ಗಾಂಡೀವದಿಂದ ಬಾಣಗಳನ್ನ ಪ್ರಯೋಗ ಮಾಡಿದ್ರೆ ದಿಕ್ಕುಗಳನ್ನ ಮುಚ್ಚಿಬಿಟ್ಟಂತೆ ಸೂರ್ಯನ ಕಿರಣಗಳಂತೆ. ಅರ್ಜುನನ ಏಟಿಗೆ ಸಿಕ್ಕ ರಥ, ಕುದುರೆ
ಧ್ವಜಗಳು, ಆನೆಗಳು ಎಲ್ಲಕ್ಕೂ ಒಂದೇ ಸಲ ಏಟದು, ಒಟ್ಟೊಟ್ಟಿಗೆ. ಮೊದಲನೇ ಏಟು ಆನೆಗೆ, ರಥಕ್ಕೆ, ಕುದುರೆಗೆ. ಹಾಗಿಲ್ಲ, ಎಲ್ಲಕ್ಕೂ ಒಂದೇ ಕಾಲದಲ್ಲೇ ಒಂದೇ ಸಲ ಏಕಕಾಲಕ್ಕೆ ಎಲ್ಲಕ್ಕೂ ಏಟು ಬೀಳ್ತಾ ಇದ್ವಂತೆ. ನೋಡಿ ಹೇಗಿದೆ ಅವನ ರಥ. ಹೇಗೆ ಅಂತಂದ್ರೆ ಅರ್ಜುನನ ರಥಕ್ಕೆ ತಡೆ ಅನ್ನೋದಿಲ್ಲ. ದೈವಯೋಗ, ಭಗವಂತನ ಅನುಗ್ರಹ. ಮತ್ತೆ ಎಲ್ಲಕ್ಕಿಂತ ಮೇಲೆ ಶಿಕ್ಷಾ ಬಲೋಪನ್ನತ್ವ, ರಥವನ್ನ ಹೇಗೆ ಓಡಿಸೋದು ಅಂತ ಉತ್ತರ ಕುಮಾರ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ. ಮತ್ತೆ ಅರ್ಜುನನ ಧ್ವಜದ ಬಲ, ಬಾಣಕ್ಕೆ ಇರುವ ದೈವಿಕ ಬಲ, ಇದೆಲ್ಲದರಿಂದ ರಥ ಎಲ್ಲೇ ಓಡಾಡ್ಲಿ, ಸ್ವಲ್ಪ ಕೆಳಗಡೆ, ಸ್ವಲ್ಪ ಮೇಲೆ, ಉಬ್ಬು ತಗ್ಗುಗಳ ಪ್ರದೇಶ, ಹಳ್ಳ ಇರೋ ಪ್ರದೇಶ, ಎತ್ತರ ಪ್ರದೇಶ, ಕೆಳಗಿನ ಪ್ರದೇಶ, ಎಲ್ಲಿ ಓಡಾಡಿದ್ರು ಕೂಡ ಅದರ ಗತಿಗೆ ಅಡ್ಡ ಇಲ್ಲ. ಎಕ್ಸಾಂಪಲ್ ಕೊಡ್ತಾರೆ, ಮನಸ್ಸೋ ಯಥಾ. ಸಮುದ್ರದಲ್ಲಿ ಓಡಾಡುವಾಗ ಮನಸ್ಸು ಹೇಗಿರುತ್ತೋ, ಹಿಮಾಲಯವನ್ನು ಚಿಂತನೆ ಮಾಡಬೇಕಾದ್ರೂ ಮನಸ್ಸಾಗಿ. ಎಂತ ಅದ್ಭುತವಾದ ಉದಾಹರಣೆ ನೋಡಿ ವ್ಯಾಸರದ್ದು. ಮನಸ್ಸಿಗೆ ಹೇಗೆ ತಡೆ ಇಲ್ಲವೋ ದೇಹಕ್ಕೆ ನಿರ್ಬಂಧ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬಾರದು ಅಂತ. ಬಟ್ ಮನಸ್ಸಿಗೆ ನಿರ್ಬಂಧ ಅನ್ನೋದೇ ಇಲ್ಲ, ಎಲ್ಲಂದ್ರಲ್ಲಿ ಹೋಗ್ತಾ ಇರುತ್ತೆ ಮನಸ್ಸು. ಹಾಗೆ ಅರ್ಜುನನ ರಥ ತಡೆ ಇಲ್ಲದೆ ಮನಸ್ಸಿನಂತೆ ಎಲ್ಲ ಕಡೆ ಓಡಾಡ್ತಾ ಇದೆ. ಯುದ್ಧದಲ್ಲಿ ಆಸಕ್ತರಾಗಿರ್ತಕ್ಕ ಎಲ್ಲರೂ ಅರ್ಜುನನ ಮೇಲೆ ಬಾಣ ಬಿಡ್ತಾ, ಅವನು ಬಾಣ ಬಿಡೋದನ್ನ ನೋಡಿ ಹೆದರ್ಕೊಂಡ್ಬಿಟ್ಟು ರಥವನ್ನ ವಾಪಸ್ ತಿರ್ಗಿಸ್ಕೊಂಡು ಓಡ್ಬಿಟ್ರಂತೆ. 5 ಜನ ಮಾತ್ರ ಅರ್ಜುನನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬಂದ್ರು. ದ್ರೋಣ, ಭೀಷ್ಮ, ಕರ್ಣ, ದುರ್ಯೋಧನ, ಅಶ್ವತ್ಥಾಮ. ಈ 5 ಮಂದಿ ಮಾತ್ರ ಇವನ ಮೇಲೆ ಯುದ್ಧಕ್ಕಾಗಿ ಮುಗಿಬಿದ್ದಿದ್ದಾರೆ. ಕೃಪಾಚಾರ್ಯರೇ ಮೊದಲಾದವರೆಲ್ಲ ದೂರ ನಿಂತಿದ್ದಾರೆ, ಹೆದರಿ ಓಡ್ಬಿಟ್ರು ಮಿಕ್ಕವರೆಲ್ಲ. ಹೇಗಿದ್ದಾನೆ ಅಂತಂದ್ರೆ ಕಾಲಾಗ್ನಿ ಅಂತ ಇದ್ದಾನೆ ಅರ್ಜುನ. ಉರಿತಾ ಇರೋ ಬೆಂಕಿ, ಪ್ರಪಂಚವನ್ನೇ ಸುಡುವ ಬೆಂಕಿಯನ್ನು ನೋಡಿದ್ರೆ ಹೇಗೆ ಭಯ ಆಗುತ್ತೋ, ಅರ್ಜುನನ್ ನೋಡಿದ್ರೆ ಹಾಗೆ ಭಯ ಆಗ್ಬೇಕು, ಹಾಗಿದ್ದಾನೆ. ಅವ್ನು ನೋಡಕ್ಕೆ ಆಗ್ಲಿಲ್ವಂತೆ, ಕೈ ಕಾಲೆಲ್ಲ ಕತ್ತರಿಸೋಯ್ತು. ಇಡೀ ರಣಾಂಗಣ ಅಶೋಕ ಪುಷ್ಪದಂತೆ ಕೆಂಪು ಬಣ್ಣ ಆಗ್ಬಿಡ್ತು, ಅಂದ್ರೆ ರಕ್ತ ಆಯ್ತು ಅಂತ ಅರ್ಥ. ಸಾವಿರಾರು ಜನಗಳ ಕೈ, ಕಾಲು, ತಲೆ ಕತ್ತರಿಸಿ ಬೀಳ್ತಾ ಇತ್ತು. ಧ್ವಜಗಳು, ಛತ್ರಗಳು, ಪತಾಕೆಗಳು ಎಲ್ಲ ಕತ್ತರಿಸಿ ಕತ್ತರಿಸಿ ಆಕಾಶದಲ್ಲಿ ಹಾರಿ ಕೆಳಗೆ ಬೀಳ್ತಾ ಇದೆ. ಅರ್ಜುನನ ವೇಗವನ್ನ ನೋಡಿ ಕುದುರೆಗಳಿಗೆ ಭಯ ಆಗಿ ರಥವನ್ನ ಅಲ್ಲೇ ಬಿಟ್ಟು ಕುದುರೆಗಳು ಓಡ್ತಾ ಇದೆಯಂತೆ. ಓಡುವಾಗ ಅವನು ಬಿಡುವ ಬಾಣಕ್ಕೆ ಅದರ ಕಾಲು ಕತ್ತರಿಸಿ ಹೋಗುತ್ತಂತೆ. ಕಾಲು ಕತ್ತರಿಸಿ ಹೋಗಿ ಕಾಲು ಮುಗ್ಗುರಿಸಿ ಬಿದ್ದಾಗ ಮೊದಲು ಮಂಡಿ ನೆಲಕ್ಕೆ ತಾಗತ್ತೋ, ತಲೆ ಕೆಳಕ್ಕೆ ತಾಗತ್ತೋ ಅಂದ್ರೆ ಕುದುರೆಗಳ ಮುಂದಿನ ಕಾಲು ಕತ್ತರಿಸಿ ಬಿದ್ದಾಗ ಅದರ ತಲೆ ನೆಲಕ್ಕೆ ಧಬ್ ಅಂತ ಅಪ್ಪಳಿಸತ್ತೆ. ಅದಾದ್ಮೇಲೆ ಅದರ ತೊಡೆಗಳು ನೆಲದ ಮೇಲೆ ಬೀಳುತ್ತೆ. ಹೀಗೆ ಕುದುರೆಗಳು ಸತ್ತು ಬೀಳ್ತಾ ಇದೆ. ಆನೆಗಳ ಮುಖ, ಅದರ ನಖ, ಅದರ ದಂತಗಳು, ಅದರ ಮರ್ಮಸ್ಥಾನ ಎಲ್ಲಕ್ಕೂ ಹೊಡೆದು ಹೊಡೆದು ಆನೆಗಳನ್ನ ಕೊಲ್ತಾ ಇದ್ದಾನೆ. ಆನೆಗಳ ಕಣ್ಣು, ಆನೆಗಳ ಸೊಂಡಿಲು, ಆನೆಗಳ ದಂತ, ಆನೆಗಳ ಪಾದಗಳು, ಆನೆ ಎದೆ, ಎಲ್ಲೆಲ್ಲಿ ಆನೆಗಳಿಗೆ ಮರ್ಮಸ್ಥಾನ ಇದೆಯೋ ಅಲ್ಲೆಲ್ಲ ಹೊಡೆದು ಆನೆಗಳನ್ನ ಕೆಳಗೆ ಬೀಳಿಸ್ತಾ ಇದ್ದಾನೆ ಅರ್ಜುನ. ಹೇಗಿದೆ ಅಂತಂದ್ರೆ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿದ್ದಾರಲ್ಲ ಕೌರವ ಸೈನಿಕರು, ಆನೆಗಳು, ಕುದುರೆಗಳ ಶರೀರ ಹೇಗಿದೆ ಅಂದ್ರೆ ಆಕಾಶದಲ್ಲಿ ಮಳೆಗಾಲದಲ್ಲಿ ಮೋಡಗಳು ತುಂಬಿ ಹೋಗುತ್ತಲ್ಲ ಹಾಗಿದೆಯಂತ. ನೋಡಿ ಬೀಭತ್ಸವಾದ ಕರ್ಮ. ಅಸ್ತ್ರೈರ್ದಿವ್ಯ ಮಹಾಬಾಹುರರ್ಜುನ ಪತಹನ್ನಿವ ವಡವಾ ಮುಖ ಸಂಭೂತಃ ಕಾಲಾಗ್ನಿರಿವ ಸರ್ವತಃ ಯಥಾಯುಗಾಂತ ಸಮಯೇ ಸರ್ವಂ ಸ್ಥಾವರ ಜಂಗಮಂ ಕಾಲಪಕ್ವಮಶೇಷೇಣ ದಕ್ಷತ್ಯುಗ್ರಶಿಖ ಶಿಖಿ ತದ್ವತ್ಪಾರ್ಥೋಸ್ತ್ರತೇಜೋಭಿಃ ಧನುಷೋ ನಿಸ್ವನೇನ ಚ ದೈವಾದ್ವೀರ್ಯಾಚ್ಚ ಬೀಭತ್ಸುಸ್ತಸ್ಮಿನ್ ದುರ್ಯೋಧೌರ್ಯೋಧನೆ ಬಲೆ ರಣಶಕ್ತಿಮಮಿತ್ರಾಣಾಂ ಪ್ರಾಯೇಣೋಪನಿನಾಯ ಸಹ ಚೇಷ್ಟಾಂ ಪ್ರಾಯೇಣ ಭೂತಾನಾಂ ರಾತ್ರಿಃ ಪ್ರಾಣಭೃತಾಮಿವ ಸೋತ್ಯಯಾತ್ ಸಹಸಾ ಶತ್ರೂನ್ ಸಮರೇ ವಾಸವೋಪಮಃ ಶೀಘ್ರಂ ದೂರಂ ದೃಢಾಮೋಘಂ ಅಸ್ತ್ರಮಸ್ಯಾತಿಮಾನುಷಂ ದೃಷ್ಟ್ವಾ ತೇ ಕೌರವಾ ಭೀತಾ ಅತಿಮಾನುಷ ವಿಕ್ರಮಂ
ಖಗಯಾನಾಭಿಸಂವೀತೈಃ ಸಂವಿಷ್ಟೈಃ ಖಗಮೈರಿವಾರ್ಜುನೇನ ಸಮಾವವ್ರೆ ಲೋಹಿತ ಪ್ರವಣೈಃ ಖಗೈಃ ಅರ್ಜುನಸ್ಯ ವಿನಿರ್ಮುಕ್ತಾಃ ಶರಾಗಾಂಡೀವ ಧನ್ವನಃ ತಾರ್ಕ್ಷ್ಯವೇಗಾ ಇವಾಕಾಶೇ ನ ಸಂಜುಃ ಪರಾತ್ಮಸು ವರ್ಮಾಣಿ ಸಾರಥಿಶ್ಚೈವ ಹೇಮಜಾಲಾನಿ ವಾಜಿನಾಂ ಕಿರೀಟಂ ಸೂರ್ಯಸಂಕಾಶಂ ವೈಯಾಘ್ರಮಥ ಚರ್ಮ ಚ ತಥಾ ಸರ್ವಾಣಿ ಗಾತ್ರಾಣಿ ರಥಸ್ಯ ದ್ವಿಷತಾಂ ಶರೈಃ ನೀಹಾರೇಣೇವ ಭೂತಾನಿ ಚನ್ನಾನ್ಯತ ಚಕಾಶಿರೇ ಸಕೃತೇವ ಕೃತಂ ಶೇಕೂರಥಮಭ್ಯಸಿತಂ ಪರೇ ಅನಭ್ಯಸ್ತಃ ಪುನಸ್ತೈಃ ರಥಸ್ಸೋऽಭಿಪಪಾತತಾನ್ ತಚ್ಛರಾದ್ವಿಶರೀರೇಷು ಯಥಾ ಚ ನ ಸಸಂಜಿರೆ ದ್ವಿಧಾನೀಕೇಷು ಬೀಭತ್ಸೋರ್ನ ಸಸಂಜರಥಸ್ತಥಾ ತತದ್ವತ್ಕ್ಷೋಭಯಾಮಾಸ ವಿಗಾಕ್ಯಾರಿಬಲಂ ರಥೀ ಅನಂತವೇಗೋ ಭುಜಗಃ ಕ್ರೀಡನ್ನಿವ ಮಹಾರ್ಣವೇ ಅಸ್ಯತೋ ನಿತ್ಯಮತ್ಯರ್ಥಂ ಸರ್ವಘೋಷಾತಿಗಸ್ತಥಾ ಸನ್ನಾದ ಶ್ರೂಯತೆ ಭೂತೈಃ ಧನುಷಶ್ಚ ಕಿರೀಟಿನಃ ಸಂಚಿನ್ನಾಸ್ತತ್ರ ಮಾತಂಗಾಃ ಬಾಣೈರಲ್ಪಾಂತರಾಂತರೆ ಸಂಸ್ಯೂತಾಸ್ತತ್ರ ದೃಶ್ಯಂತೆ ಮೇಘಾ ಇವ ಗಭಸ್ತಿಭಿಃ ದಿಶೋನುಭ್ರಮತಃ ಸರ್ವಾಃ ಸವ್ಯಂ ದಕ್ಷಿಣಮಸ್ಯತಃ ಸತತಂ ದೃಶ್ಯತೆ ಯುದ್ಧೇ ಸಾಯಕಾಸನಮಂಡಲಂ ಪತಂತ್ಯರೂಪೇಷು ಯಥಾ ಚಕ್ಷುಂಷಿ ನ ಕದಾಚನ ನಾಲಕ್ಷ್ಯೇಷು ಶರಾಃ ಪೇತುಸ್ತಥಾ ಗಾಂಡೀವ ಧನ್ವನಃ ಮಾರ್ಗೋ ಗಜಸಹಸ್ರಸ್ಯ ಯುಗಪನ್ಮರ್ದತೋ ವನಂ ಕೌಂತೆಯ ರಥಮಾರ್ಗಸ್ತು ರಣೇ ಘೋರತರೋऽಭವತ್ ನೂನಂ ಪಾರ್ಥ ಜಯೈಷಿತ್ವಾತ್ ಚಕ್ರಃ ಸರ್ವಾಮರೇಶ್ವರಃ ಅಂತ್ಯಸ್ಮಾನಿತಿ ಮನ್ಯಂತೆ ಪಾರ್ಥೇನೈವಾರ್ಜಿತಾಃ ಪರೇ ಗ್ರಂಥಮತ್ಯರ್ಚಭೀತಾಸ್ತೆ ಮೇನಿರೇ ಸವ್ಯಸಾಚಿನಂ ಕಾಲಮರ್ಜುನ ರೂಪೇಣ ಗ್ರಸಂತಮಿವ ಚ ಪ್ರಜಾಃ ಕುರುಸೇನಾ ಶರೀರಾಣಿ ಪಾರ್ಥೇನಾನಾಹತಾನ್ಯಪಿ ಹೇತುಃ ಪಾರ್ಥ ಹತಾನೀವ ಪಾರ್ಥ ಕರ್ಮಾನುದರ್ಶನಾತ್ ಓಷಧೀನಾಂ ಶಿರಾಂಸಿ ವಾ ಕಾಲಪಂಕ್ತಿ ಸಮನ್ವಯಾತ್ ಅವನೇ ಮುಃಕುರುಣಾಂ ಹಿ ವೀರ್ಯಾಣ್ಯರ್ಜುನಜಾದ್ಭಯಾತ್ ವಾಕ್ಪೋ ರಥಾನ್ ಸ್ಫೋಟಯತೆ ಪ್ರಧ್ಮಾತೆ ಶಂಖಮರ್ಜುನಃ ಏನ್ ವೈಭವ ಚಕಾರ ಚಾರ್ಜುನೀಕತ್ವಂ ದ್ವಿಮುಖಾನ್ ಋಷಿತಾನಿವ ಅರ್ಜುನೇನಾಸ್ತ್ರ ಭಿನ್ನಾನಿ ಬಲಾಗ್ರಾಣಿ ಪುನಃ ಕ್ವಚಿತ್ ಚಕ್ರುರ್ಲೋಹಿತ ಧಾರಾಭಿಃ ಧರಣೀಂ ಲೋಹಿತೋತ್ತರಾಂ ಲೋಹಿತೈರ್ವಾತಿ ಸಂಪೃಕ್ತೈಃ ಪಾಂಸುಭಿಃ ಪವನೋದ್ಧತೈಃ ತೇನೈವ ಚ ಸಮುದ್ಧೂತೈಃ ಸೂಕ್ಷ್ಮೈರ್ಲೋಹಿತ ಬಿಂದುಭಿಃ ಲೋಹಿತಾರ್ದ್ರೈಃ ಪ್ರಹರಣೈರ್ನಿಮ್ನಗಾ ಲೋಹಿತೋಕ್ಷಿತಾಃ ಲೋಹಿತೇಷು ನಿಮಗ್ನಾಸ್ತೆ ನಿಹತಾಶ್ಚ ಕಿರೀಟಿನಾಂ ಬಭೂವುರ್ಲೋಹಿತಾಸ್ತತ್ರ ಭೃಶಮಾದಿತ್ಯ ರಶ್ಮಯಃ ಸಾರ್ಕನ್ನಭಃ ಕ್ಷಣೇನಾಸೀತ್ ಸಂಧ್ಯಾಭ್ರಮಿವ ಲೋಹಿತಂ ಅಪ್ಯಸ್ತಂ ಪ್ರಾಪ್ಯ ಚಾದಿತ್ಯೋ ನಿವರ್ತೇತ ನ ಪಾಂಡವಃ ನಿವರ್ತೇತ ನ ಜಿತ್ವಾರಿ ನಿತ್ಯಜಲ್ಪನ್ ವಿಚಕ್ಷಣಾಃ ತಾನ್ ಸರ್ವಾನ್ ಸಮರೇ ಶೂರಾನ್ ಪೌರುಷೇ ಪರ್ಯವಸ್ಥಿತಾನ್ ದಿವ್ಯೈರಸ್ತ್ರೈರಮೇಯಾತ್ಮ ಸರ್ವಾನಾರ್ಛತ್ ಧನುರ್ಧರಾನ್ ಸತು ದ್ರೋಣಂ ತ್ರಿಸಪ್ತತ್ಯಾ ನಾರಾಚಾನಾಂ ಸಮರ್ಪಯತ್ ಅರ್ಜುನೋ ನಿಶಿತೈರ್ಬಾಣೈರ್ದ್ರೋಣಮರ್ಚನ್ ಮಹಾಬಲಃ ಅಶೀತ್ಯಾ ಶಕುನಿಂ ಚೈವ ದ್ರೌಣಿಮಪ್ಯಾಶು ಸಪ್ತಭಿಃ ದುಸ್ಸಹಂ ದಶಭಿರ್ಬಾಣೈರರ್ಜುನಃ ಸಮವಿಧ್ಯತ ದುಶ್ಯಾಸನಂ ದ್ವಾದಶಭಿಃ ಕೃಪಂ ಶಾರದ್ವತಂತ್ರಿಭಿಃ ಭೀಷ್ಮಂ ಶಾಂತನವಂ ಷಷ್ಟ್ಯಾ ಪ್ರತ್ಯವಿದ್ಯತ್ ಸ್ತನಾಂತರೆ ಸಕರ್ಣಂ ಕರ್ಣಿನಾ ವಿದ್ಯತ್ ಸ್ಫೀತೇನ ನಿಶಿತೇನ ಚ ವಾಸವಿರ್ದ್ವಿಷತಾಂ ಮಧ್ಯೆ ವಿವ್ಯಾಧ ಪರಮೇಶುಣಾ ತತ್ಪ್ರಭಿನ್ನಂ ಬಲಂ ಸರ್ವಂ ಕೃತ್ವಾ ವಾಸವನಂದನಃ ಸಕರ್ಣಂ ಕರ್ಣಿನಾ ವಿದ್ಯತ್ ಸ್ಫೀತೇನ ನಿಶಿತೇನ ಚ ಸಕರ್ಣಂ ಸತನುತ್ರಾಣಂ ನಿರ್ಭಿದ್ಯ ನಿಶಿತಃ ಶರಃ ಅಗಚ್ಛದ್ದಾರಯನ್ ಭೂಮಿಂಚೋದಿತೋ ದೃಢಧನ್ವಿನಾ ತತೋಸ್ಯ ವಾಹಾನ್ ವ್ಯಹನತ್ ಚತುರ್ಭಿಶ್ಚಕ್ಷುರೇಣ ತು ಸಾರಥೇಶ್ಚ ಶಿರಃ ಕಾಯಾದಪಾಹರದರಿಂದಮಃ ಅರ್ಧಚಂದ್ರೇಣ ಚಿಚ್ಛೇದ ಚಾಪಂತಸ್ಯ ಕರೆ ಸ್ಥಿತಂ ತಸ್ಮಿನ್ ವಿದ್ಯೆ ಮಹಾಭಾಗ ಕರ್ಣೆ ಸರ್ವಾಸ್ತ್ರಪಾರಗೆ ಹತಾಶ್ವಸೂತೆ ವಿರಥೆ ತತೋನೀಕಂ ಅಭಜ್ಯತ. ಏನು ವೈಭವ ಅರ್ಜುನನದ್ದು! ದಿವ್ಯವಾದ ಅಸ್ತ್ರಗಳಿಂದ
ಒಡವಾಮುಖ, ಒಡವಾಗ್ನಿ ಅಂತ ಜಗತ್ತನ್ನೇ ಸುಡುವ ಅಗ್ನಿಯಂತೆ ಜಾಜ್ವಲ್ಯಮಾನವಾಗಿ ವಿರಾಜಿಸ್ತಾ ಇದ್ದಾನೆ ನಮ್ಮ ಅರ್ಜುನ. ಪ್ರಳಯ ಕಾಲದಲ್ಲಿ ಸ್ಥಾವರ ಜಂಗಮಾತ್ಮಕವಾದ ಸಮಸ್ತ ಪ್ರಪಂಚವನ್ನು ನುಂಗುವ ಅಗ್ನಿಯಂತೆ ಇದ್ದಾನೆ. ಒಂದೊಂದ್ಸಲ ಅಸ್ತ್ರದ ತೇಜಸ್ಸಿನಿಂದ ಕಂಗೊಳಿಸ್ತಾನೆ, ಮತ್ತೊಂದು ಸಲ ಧನುಸ್ಸಿನ ಶಬ್ದದಿಂದ, ಮತ್ತೊಂದು ಸಲ ದೇವದತ್ತ ಶಂಖದಿಂದ, ಮತ್ತೊಂದು ಸಲ ಸಾಮರ್ಥ್ಯದಿಂದ ದುರ್ಯೋಧನನ ಸೈನ್ಯವನ್ನ ಸುಟ್ಟು ಸುಟ್ಟು ಬೂದಿ ಮಾಡ್ತಾ ಇದ್ದಾನೆ. ಅರ್ಜುನ ಒಬ್ಬನೇ ಅವನ ಅರ್ಜುನ ವೇಗ ಹೇಗಿದೆ ಅಂದ್ರೆ ಶತ್ರು ಸೈನ್ಯಕ್ಕೆ ಯುದ್ಧ ಮಾಡುವ ಶಕ್ತಿನೇ ಹೋಗಬೇಕು ಹಾಗಿದೆ. ಇಂದ್ರದೇವರನ್ನ ನೆನಪು ಮಾಡಿ ಕೊಡ್ತಾ ಇದ್ದಾನಂತೆ ಅರ್ಜುನ. ಇಂದ್ರದೇವರಂತೆ ಯುದ್ಧ ಮಾಡ್ತಾನೆ, ಬೇಗವಾಗಿ, ದೂರದಲ್ಲಿ ಬೀಳುವ, ಗಟ್ಟಿಯಾದ, ಮನುಷ್ಯರಿಗೆ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲದ ಅಸ್ತ್ರಗಳಿಂದ ಕೂಡಿದ ಅವನ ಪರಾಕ್ರಮ ನೋಡಿ ಕೌರವರಿಗೆ ಹೆದರಿಕೆ ಆಗ್ಬಿಟ್ಟಿದೆ. ಅರ್ಜುನನ ಬಾಣ ಹೇಗಿದೆ ಅಂತಂದ್ರೆ ಪಕ್ಷಿಗಳ ಗರಿ, ರೆಕ್ಕೆ. ಪಕ್ಷಿಗಳು ಸಾಯಂಕಾಲ ಆದ್ರೆ ಕಾಡನ್ನ ಫಾಸ್ಟ್ ಆಗಿ ಪ್ರವೇಶ ಮಾಡುತ್ತಲ್ಲ ಮರಗಳ ಹತ್ರ, ಹಾಗೆ ಶತ್ರುಗಳ ಸೈನ್ಯವನ್ನ ಮುಚ್ಚಿ ಬಿಡ್ತು ಅರ್ಜುನ ವೇಗವಾಗಿ ಬಿಡ್ತಾ ಇರ್ತಕ್ಕಂತಹ ಬಾಣಗಳು. ಅರ್ಜುನ ಬಾಣ ಬಿಟ್ರೆ ಶತ್ರುಗಳ ಶರೀರದಲ್ಲಿ ಚುಚ್ಕೊಳ್ತಾ ಇರ್ಲಿಲ್ವಂತೆ, ಮತ್ತೆ ಶತ್ರುಗಳ ಶರೀರವನ್ನ ಸೀಳಿಕೊಂಡು ಭೂಮಿಯಲ್ಲಿ ಹೋಗಿ ಬೀಳ್ತಾ ಇತ್ತು. ಯಪ್ಪ, ಇನ್ನೆಷ್ಟು ಫೋರ್ಸ್! ಆ ಕವಚ, ಸಾರಥಿ, ಕುದುರೆ, ಅದಕ್ಕಾಗಿದ ಬಂಗಾರದ ಆಭರಣಗಳು, ಕಿರೀಟ, ಹುಲಿ ಚರ್ಮ, ಶತ್ರುಗಳ ಶರೀರ ಎಲ್ಲವನ್ನ ಸೀಳಿ ಸೀಳಿ ಹಾಕ್ತಾ ಇದೆ ಅರ್ಜುನ ಬಿಡ್ತಾ ಇರ್ತಕ್ಕಂಥ ಯಾವ ಬಾಣಗಳು. ಆಗಲಿಲ್ಲ. ಅರ್ಜುನನ ವೇಗವನ್ನ, ಫೋರ್ಸ್ ಅನ್ನ ತಡಿಲಿಕ್ಕೆ ಯಾರಿಗೂ ಆಗಲಿಲ್ಲ. ರಥದಿಂದ ಅವ್ಯಾಹತವಾದ ಗತಿ ಅವಾಗಲೇ ಬಂತಲ್ಲ, ಅರ್ಜುನನ ರಥಕ್ಕೆ ತಡೆಯೇ ಇಲ್ಲ ಅಂತ. ಎಲ್ಲರ ಮೇಲೆ ಬೀಳ್ತಾನೆ ಅರ್ಜುನ ಹೋಗಿ. ಅರ್ಜುನ ಪ್ರಯೋಗ ಮಾಡಿದ ಬಾಣ ಹೇಗೆ ಅಂತಂದ್ರೆ, ಒಂದು ಸಲ ಬಿಟ್ಟ ಬಾಣ ಶತ್ರುವನ್ನ ಸೀಳಿ ಹಾಕಿ ಬಿಡಬೇಕು, ಎರಡನೇ ಸಲ ಇಲ್ಲ. ಇನ್ನೊಂದು ಬಾಣ ತಗೊಂಡು ಅವನನ್ನ ಸೀಳಿ ಕೊಂದು ಬಿಡ್ತೇನೆ ಅನ್ನೋ ಸೀನೇ ಇಲ್ಲ, ಒಂದು ಬಾಣಕ್ಕೆ ಡಮಾರ್. ರಥ ಕೂಡ ಹಾಗೆ. ರಾಜರು ಹೇಳ್ತಾರೆ, ಹಿಂದೆ ಮುಂದೆ ನೋಡದೆ ಹೋಗ್ತಾ ಇರೋದಷ್ಟೇ ಶತ್ರು ಸೈನ್ಯಕ್ಕೆ. ಅಯ್ಯೋ ಅಡ್ಡ ಇದೆ, ಬೇರೆ ದಾರಿಯಿಂದ ಹೋಗೋಣ, ಇಲ್ವೇ ಇಲ್ಲ, ಒಳಗೆ ನುಗ್ಗೋದು, ಫಾಸ್ಟ್ ಆಗಿ ಹೋಗ್ತಾ ಇರೋದೆ. ಹಾಗೆ ಮಹಾಬಲಶಾಲಿಯಾದ ಒಂದು ಸರ್ಪ ಸಮುದ್ರದಲ್ಲಿ ಹೇಗೆ ಆಟ ಆಡುತ್ತೆ ನೀರಲ್ಲಿ, ಹಾಗೆ ಚೆಲ್ಲಾಟ ಆಡ್ತಾ ಇದ್ದಾನೆ ಅರ್ಜುನ ಶತ್ರು ಸೈನ್ಯದಲ್ಲಿ. ಬಾಣ ಬಿಡ್ತಾನೆ, ಅವನು ಶಬ್ದ ಮಾಡ್ತಾನೆ, ಓ ಅಂತ ಕಿರಿಸ್ತಾನೆ ಅರ್ಜುನ. ಅರ್ಜುನ ಕಿರ್ಚೋದನ್ನ ನೋಡಿ ಅವನ ಧ್ವಜದಲ್ಲಿ ಇದ್ದ ಭೂತಗಳೂ ಕಿರ್ಚುತ್ತೆ. ಹನುಮಂತ ದೇವರು ಕಿರ್ಚಬೇಕಾದಿಲ್ಲ, ಭೂತಗಳೂ ಕಿರಿಸ್ತಾ ಇದೆ. ಅದನ್ನು ನೋಡಿ ಆನೆಗಳಿಗೆ ಭಯ ಆಗ್ಬಿಡುತ್ತೆ. ಬಾಣ ಬಿಡ್ತಾನೆ, ಆನೆಗಳ ಶರೀರ ಸೀಳಿ ಹೋಗುತ್ತೆ, ಕೆಳಗೆ ಬಿದ್ದು ಹೋಗುತ್ತೆ. ಅವನ ಧನುಸ್ಸು ಹೇಗಿದೆ ಅಂದ್ರೆ ಸಾಯಕಾಸನ ಮಂಡಲ, ಒಂದು ರೌಂಡ್. ಧನುಸ್ಸು ಯಾವಾಗಲೂ ಎತ್ತರಾಗಿರ್ಬೇಕಲ್ಲ, ಧನುಸ್ಸು ಸ್ಟ್ರೈಟ್, ರೌಂಡ್ ಅಲ್ಲ. ಅವನು ಬಾಣ ಬಿಡುವ ವೇಗ ಹೇಗಿದೆ ಅಂದ್ರೆ ಧನುಸ್ಸು ಒಂದು ರೌಂಡ್, ಅಷ್ಟು ವೇಗವಾಗಿ ಬಾಣ ಬಿಡ್ತಾನೆ. ಎಡಗೈಯಿಂದಲೂ ಬಿಡ್ತಾನೆ, ಬಲಗೈಯಿಂದಲೂ ಬಿಡ್ತಾನೆ. ಸವ್ಯಂ ದಕ್ಷಿಣಮಸ್ಯತಃ, ಎಡಗೈಯಿಂದಲೂ ಬಾಣ ಪ್ರಯೋಗ ಮಾಡ್ತಾನೆ, ಬಲಗೈಯಿಂದಲೂ ಬಾಣ ಪ್ರಯೋಗ ಮಾಡ್ತಾನೆ. ಬಾಣ ಪ್ರಯೋಗ ಮಾಡುವ ಆ ವೈಭವ ಹೇಗಿದೆ ಅಂದ್ರೆ ಧನುಸ್ಸು ರೌಂಡ್ ಆಗಿ ತಿರುಗ್ತಾ ಇದೆಯೇನೋ ಅನ್ನುವಂತೆ ಕಾಣಬೇಕು. ಎಲ್ಲಿ ಗುರಿ ಇದೆ ಅಲ್ಲದೆ ಬೇರೆ ಕಡೆ ಬಾಣ ಬೀಳೋದಿಲ್ಲ. ಟಾರ್ಗೆಟ್ ಮೇಲೆ ಬೀಳ್ಬೇಕು ಬಾಣ, ಬೇರೆ ಕಡೆ ಬೀಳೋದಿಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ನಮ್ಮ ಕಣ್ಣಿನ ದೃಷ್ಟಿ ಎಲ್ಲಿ ಬೀಳುತ್ತೆ ಗೊತ್ತಾ? ಯಾವ ವಸ್ತುವಿಗೆ ರೂಪ ಇದೆಯೋ ಅದರ ಮೇಲೆ ಬೀಳೋದು. ಯಾವ ವಸ್ತುವಿಗೆ ರೂಪ ಇಲ್ಲ, ಇದೊಂಥರ ವಿಚಿತ್ರವಾದ ಸಿದ್ಧಾಂತ. ಯಾವ ವಸ್ತುವಿಗೆ ರೂಪ ಇಲ್ಲ, ಆ ರೂಪರಹಿತವ ಅಥವಾ ನಮ್ಮ ಕಣ್ಣಿಗೆ ಯಾವ ವಸ್ತುವಿನ ರೂಪವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ವಸ್ತುಗಳ ಮೇಲೆ ನಮ್ಮ ದೃಷ್ಟಿಪಾತ ಆಗೋದಿಲ್ಲ. ಹಾಗೆ ಅಂದ್ರೆ ರೂಪ ಸಹಿತವಾದ
ವಸ್ತುಗಳ ಮೇಲೆ ನಮ್ಮ ಕಣ್ಣು ಬೀಳುವಂತೆ ಅರ್ಜುನನ ಬಾಣಗಳು ಟಾರ್ಗೆಟ್ ಮೇಲೆ ಬೀಳ್ತಾ ಇದ್ವಂತೆ. ಸಾವಿರ ಸಾವಿರ ಆನೆಗಳು ಹೋಗೋ ದಾರಿಯಲ್ಲಿ ಅರ್ಜುನನ ರಥ ನೇರವಾಗಿ ಹೋಗ್ತಾ ಇದೆ. ಹೇಗಿದೆ ನೋಡಿ. ಶತ್ರುಗಳು ಮಾತಾಡ್ಕೊಂಡ್ರು, ಇಂದ್ರನಿಗೆ ಅರ್ಜುನ ಗೆಲ್ಲಬೇಕು ಅಂತ ಆಸೆ, ಅವನೇ ಯುದ್ಧ ಮಾಡ್ತಾ ಇದ್ದಾನೆ, ಅವನೇ ನಮ್ಮ ಕಲ್ತಿರೋದು. ಅರ್ಜುನ ಅಲ್ಲ ಅನ್ನುವಷ್ಟು ಫಾಸ್ಟ್ ಅರ್ಜುನ ಮಾಡ್ತಾ ಇರ್ತಕ್ಕಂಥ ಯುದ್ಧ. ಹೆದರ್ಬಿಟ್ರು, ಇವನ್ ಯಮ ಅಂತ್ಕೊಂಡ್ಬಿಟ್ರು. ಎಲ್ಲ ಪ್ರಜೆಗಳನ್ನ ಸಂಹಾರ ಮಾಡ್ಲಿಕ್ಕೆ ಬಂದಿರತಕ್ಕ ಯಮಧರ್ಮರಾಜನೇ ಅರ್ಜುನ ಅಂತ ಅವರಿಗೆ ಸ್ಪಷ್ಟ ಆಗ್ಬಿಡ್ತು. ಅರ್ಜುನನನ್ನ ನೋಡ್ತಾರಂತೆ, ಅವನು ಬಾಣ ಬಿಡ್ತಿಲ್ವಂತೆ. ಎಷ್ಟು ಭಯ ಅಂದ್ರೆ ಅರ್ಜುನನನ್ನ ನೋಡ್ತಾ ಇದ್ದ ಹಾಗೆ ಎದೆ ಒಡೆದು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಕೆಳಗ್ ಬಿದ್ದು ಸತ್ತೇ ಹೋಗ್ತಾ ಇದ್ರು. ಅರ್ಜುನನ ಭಯದಿಂದ ಪಕ್ವವಾದ ಹಣ್ಣುಗಳಿಂದ ಕೂಡಿದ ಮರ ಹೇಗೆ ಬಗ್ಗುತ್ತೆ, ಹಾಗೆ ಕೌರವರ ಸಾಮರ್ಥ್ಯ ಎಲ್ಲ ಬಗ್ಗಿ ನಾಶವಾಗ್ಬಿಡ್ತು. ಎರಡು ಕೈಗಳನ್ನ ಹೊಡೆದು ಬಿಟ್ರೆ ಸಾಕು, ರಥಗಳೇ ಮುರಿದು ಹೋಗ್ತಾ ಇದೆ. ಶಂಖವನ್ನ ಊದ್ತಾನೆ, ಸಿಟ್ಟು ಮಾಡ್ಕೊಂಡು ಎಲ್ಲಾ ಕಡೆ ಬಾಣ ಬಿಡ್ತಾನೆ. ಒಬ್ಬನೇ ಇಲ್ಲೂ ಅರ್ಜುನ, ಅಲ್ಲೂ ಅರ್ಜುನ, ಎಲ್ಲ ಕಡೆ ಅರ್ಜುನ. ನೋಡ್ತಾ ಶತ್ರುಗಳ ರಕ್ತದಿಂದ ಭೂಮಿ ಕೆಂಪಾಯ್ತು. ಧೂಳು ಕೆಂಪು ಬಣ್ಣದ್ದು. ಕೌರವರ ಶರೀರವೆಲ್ಲ ರಕ್ತಮಯ, ನೆಲವೂ ರಕ್ತಮಯ. ಅದರ ಜೊತೆಯಲ್ಲಿ ಸೇರಿ ಸಾಯಂಕಾಲ ಆಗ್ತಾ ಇದೆ, ಸೂರ್ಯನ ಕಿರಣವೂ ಕೆಂಪಾಯ್ತು. ಜನ ಮಾತಾಡ್ಕೊಂಡ್ರು, ಇವತ್ತು ರಾತ್ರಿ ಸೂರ್ಯ ಮುಳುಗುತ್ತಾನೆ, ನಾಳೆ ಬೆಳಗ್ಗೆ ಮತ್ತೆ ಹುಟ್ಟಿ ಬರ್ತಾನೆ. ಆದ್ರೆ ಅರ್ಜುನ ಒಂದು ಸಲ ಹೋದವನು ಶತ್ರುಗಳನ್ನ ಸೋಲಿಸದೆ ವಾಪಸ್ಸು ಬರೋದಿಲ್ಲ ಅಂತ ವಿಚಕ್ಷಣ ಅಲ್ಲಿದ್ದಂತ ಜ್ಞಾನಿಗಳು ಮಾತಾಡ್ಕೊಂಡ್ರಂತೆ. ಎಲ್ಲರನ್ನು ಹಿಂಸೆ ಮಾಡಿಬಿಟ್ಟ, ತಡ್ಕೊಳಕ್ಕಾಗಲಿಲ್ಲ. ದ್ರೋಣಾಚಾರ್ಯರಿಗೆ ನಮಸ್ಕಾರ ಮಾಡಿ 73 ಬಾಣಗಳನ್ನ ಬಿಟ್ಟ ದ್ರೋಣಾಚಾರ್ಯ ಮೇಲೆ. ಶಕುನಿಗೆ 80, ಅಶ್ವತ್ಥಾಮಾಚಾರ್ಯರಿಗೆ 7, ದುಸ್ಸಹನಿಗೆ 10 ಬಾಣ, ದುಶ್ಯಾಸನಿಗೆ 12, ಶಾರದ್ವತರ ಅಂದ್ರೆ ಶರದ್ವಂತರ ಮಕ್ಕಳಾಗಿರ್ತಕ್ಕಂಥ ಕೃಪಾಚಾರ್ಯರಿಗೆ 3, ಭೀಷ್ಮಾಚಾರ್ಯರ ಎದೆಗಳ ಮಧ್ಯದಲ್ಲಿ 60 ಬಾಣಗಳಿಂದ ಹೊಡೆದನಂತೆ. ಸ್ತನಯೋರಂತರಂ, ಭೀಷ್ಮಾಚಾರ್ಯರ 2 ಎದೆಗಳ ಮಧ್ಯದಲ್ಲಿ 60 ಬಾಣ. ಇದ್ರ ಮೇಲ್ ವೈಭವ. ಕರ್ಣನಿಗೆ ಒಂದು ಬಾಣದಿಂದ ಹೊಡೆದು ಬಿಟ್ಟ. ಆ ಬಾಣದ ಹೆಸರು ಕರ್ಣಿ ಅಂತ. ಕರ್ಣಿ ಹೊಡೆದಾಕ್ಬಿಟ್ಟ. ಕರ್ಣನನ್ನ ಭೇದನೆ ಮಾಡಿಬಿಡ್ತಂತೆ ಆ ಬಾಣ. ಕವಚ ಹಾಕೊಂಡಿದ್ರು ಕೂಡ ಕರ್ಣನನ್ನ ಸೀಳಿ ಭೂಮಿಯ ಒಳಗೆ ಪ್ರವೇಶ ಮಾಡಿಬಿಡ್ತು. ಅವನ 4 ಕುದುರೆಗಳನ್ನ ಕೊಂದುಬಿಟ್ಟ. ಅವನ ಸಾರಥಿಯ ತಲೆಯನ್ನ ಕತ್ತರಿಸಾಕ್ಬಿಟ್ಟ. ಅರ್ಧಚಂದ್ರಾಕಾರದಿಂದ ಕೂಡಿದ್ದ ಬಾಣದಿಂದ ಕರ್ಣನ ಕೈಯಲ್ಲಿದ್ದ ಬಿಲ್ಲನ್ನ ಮುರಿದು ಹಾಕ್ಬಿಟ್ಟ. ನೋಡಿ, ಸರ್ವಾಸ್ತ್ರ ಪಾರಂಗತ ಕರ್ಣ. ಹರಿಗುರುಗಳ ಬಲ, ಹರಿಗುರುಗಳ ಆಶೀರ್ವಾದ, ದೈವ ಬಲ ಎಲ್ಲಿದೆಯೋ ಯತಃ ಕೃಷ್ಣ ತಥೋ ಜಯ. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲೇ ನಮಗೆ ವಿಜಯ ಪ್ರಾಪ್ತಿ ಎನ್ನುವ ಮಹಾ ಸಿದ್ಧಾಂತವನ್ನ ತೋರಿಸ್ತಾರೆ ಇಲ್ಲಿ. ಕೃಷ್ಣದೇವರ ಅಪಾರವಾದ ಭಕ್ತಿಯನ್ನ ಮಾಡುವ ಕಾರಣ ಪಾಂಡವರಿಗೆ ದಿಗ್ವಿಜಯ. ಅರ್ಜುನನ ದಿಗ್ವಿಜಯ ವೈಭವ ಹೇಗಿದೆ ನೋಡಿ. ಕರ್ಣನ ರಥ ಹೋಯ್ತು, ಸಾರಥಿ ತಲೆ ಕತ್ತರಿಸೋಯ್ತು, ಕುದುರೆ ಹೋಯ್ತು, ಬಿಲ್ಲು ಹೋಯ್ತು. ಹೀಗಿರುವಾಗ ಮಹಾರಥ ಅಂತ ಪ್ರಸಿದ್ಧನಾದ ಕರ್ಣನ ಎಲ್ಲವೂ ನಾಶವಾದ ಮೇಲೆ ಸೈನ್ಯವೇ ಹಾಳಾಗೋಯ್ತು. ಅಯ್ಯೋ, ಕರ್ಣನಿಗೆ ಈ ಗತಿ ಬಂತಲ್ಲ, ನಮ್ಮ ಕಥೆ ಇನ್ನೇನು ಅಂತ ಆಲೋಚನೆ ಮಾಡ್ತಾ ಆ ಸೈನ್ಯವೆಲ್ಲ ಕಳವಳಕ್ಕೆ ಒಳಗಾಗಿ ಭಗ್ನವಾಗಿ ದೂರಕ್ಕೆ ಓಡಿ ಹೋಗಿ ಬಿಟ್ಟಿದೆ. ಇಲ್ಲಿಂದ ಇನ್ನು ಮುಂದೆ ಕರ್ಣ ಯುದ್ಧವನ್ನ ಮಾಡದೆ ಯುದ್ಧ ಭೂಮಿಯಿಂದ ಪಲಾಯನ ಮಾಡಿಬಿಡ್ತಾನೆ. ಹೇಗ್ ಪಲಾಯನ ಮಾಡ್ದ ಕರ್ಣ ಅಂತನ್ನುವ ಭಾಗವನ್ನ ಮುಂದಿನ ಅಧ್ಯಾಯ
ನಮಗೆ ವಿಸ್ತಾರವಾಗಿ ತಿಳಿಸಿಕೊಡುತ್ತೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ, ಅರ್ಜುನನ ವೈಭವಕ್ಕೆ ಕಾರಣನಾದ ಕೃಷ್ಣ ಪರಮಾತ್ಮನ ಒಂದು ಮಹಿಮೆಯನ್ನ ಚಿಂತನೆ ಮಾಡ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ವಿರಾಟ ಪರ್ವಣಿ ಷಟ್ಪಂಚಾಶೋಧ್ಯಾಯಃ ಗೋಗ್ರಹಣ ಪರ್ವಣಿ ಏಕೋನಸ್ತ್ರಿಂಶೋಧ್ಯಾಯಃ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ವಿರಾಟ ಪರ್ವದಲ್ಲಿ 56ನೇ ಅಧ್ಯಾಯ ಮುಗಿಯತ್ತೆ. ಅವಾಂತರ ಪರ್ವಭೂತವಾದ ಗೋಗ್ರಹಣ ಪರ್ವದಲ್ಲಿ 29ನೇ ಅಧ್ಯಾಯ ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿಯುತ್ತೆ. ಇನ್ನು ಮುಂದಿನ ಏಕಾಕಿಯಾಗಿ ಅರ್ಜುನ ಮಾಡುವ ಯುದ್ಧದ ಎಲ್ಲ ವೈಭವಗಳನ್ನು ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.